ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಗಮಕ ವಾಚನದಲ್ಲಿ ವಿದುಷಿ MS ಕೀರ್ತನ ಇದ್ದಾರೆ. ಡಾಕ್ಟರ್ ಜ್ಯೋತಿಶಂಕರ್ ಅವರು ವೇದಿಕೆಗೆ ಬರಬೇಕು ಅಂತ ಕೋರ್ತೀನಿ. ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸಬೇಕು ಅಂತ ಕೋರ್ತೀನಿ. ಮೂಗನುಡಿಯುವ ಹೆಳವನೋರ್ವ ಮೂಗನುಡಿಯುವ ಹೆಳವನೋರ್ವ ಸರಾಗವಾಗಿ ಗಿರಿಯನೇ ಸರಾಗವಾಗಿ ಗಿರಿಯನೇರುವ ನಾಗಶಯನನು ನಾಗಶಯನನು ದಯೆಯ ತೋರಿದರೆನ್ನುವರು ಜಗದಿ ಹಾಗೆಯೇ ಕಾವ್ಯದಲ್ಲಿ ನಾನೀಗೀಗ ಹೆಜ್ಜೆಗೆ ಕೂತಿರುವೆನು. ಯೋಗಿ ನಾರಾಯಣನೇ ಯೋಗಿ ನಾರಾಯಣನೇ ಯೋಗಿ ನಾರಾಯಣನೇ ನಡೆಸೈಯನ್ನ ಕೈ ಪಿಡಿದು ನಡೆಸೈಯನ್ನ ಕೈ ಪಿಡಿದು ಸಭಾ ಸರಸ್ವತಿಗೆ ನಮಸ್ಕಾರ. ಪಾರ್ವತಿ ಪರಶಿವನ ಮುದ್ದು ಕುವರ ಗಣಪನನ್ನು ವಿಘ್ನ ನಿವಾರಿಸೆಂದು ಪ್ರಾರ್ಥಿಸಿ, ತಾಯಿ ಶಾರದೆಯನ್ನು ಎರಡಕ್ಷರವನ್ನು ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸುತ್ತಾ, ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ, ಎದುರಿಗಿರುವ ಎಲ್ಲ ಸಹೃದಯ ಶ್ರೋತೃಗಳ ಪಾದಕ್ಕೆ ನಮಸ್ಕರಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮಹಾಬ್ರಾಹ್ಮಣ ಪ್ರಯಾಣದ 2ನೆಯ ದಿವಸ. ಪೀಠಿಕಾ ಪದ್ಯವನ್ನು ತಾವೆಲ್ಲ ಗಮನಿಸಿದ್ದೀರಿ. ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಭಗವಂತನ ಕೃಪೆಯಿದ್ದರೆ ಮೂಗನೂ ಮಾತಾಡಬಲ್ಲ, ಹೆಳವನೂ ಗಿರಿಯನ್ನು ಏರಬಲ್ಲ ಅನ್ನುವಂಥ ಸಂಗತಿಗಳು ದಾಖಲಾಗಿರುವಂಥದ್ದು. ಇದು ಪವಾಡದಿಂದ ಬಂದಿರುವಂಥ ಮಾತುಗಳಲ್ಲ, ಅನುಭವದಿಂದ ಬಂದಿರುವಂತಹ ಮಾತು. ಅದು ಸಾಕಷ್ಟು ಜನರ ಬದುಕಲ್ಲಿ ಬೇರೆ ಬೇರೆಯ ಕ್ರಮದಲ್ಲಿ ಆಗ್ತಾ ಹೋಗುತ್ತೆ. ಯಾವಾಗ ಸಂಕಲ್ಪ ಶುದ್ಧವಾಗ್ತಾ ಹೋಗುತ್ತೋ, ನಮ್ಮ ಪ್ರತಿ ಪೂಜೆಯಲ್ಲೂ ಪ್ರತಿ ಕೆಲಸದಲ್ಲೂ ಸಂಕಲ್ಪ ತುಂಬ ಮುಖ್ಯ ಅನ್ನೋದನ್ನು ಇಡೀ ಪರಂಪರೆ ಹೇಳಿಕೊಂಡು ಬಂದಿದೆ. ಏನದು ಸಂಕಲ್ಪ ಅಂದರೆ? ಏನು ಮಾಡಬೇಕು?
ಯಾವುದೋ ಒಂದು ತಟ್ಟೆ ಮೇಲೆ ಕೈ ಇಡೋದಲ್ಲ ಸಂಕಲ್ಪ ಅಂದರೆ, ಮಾನಸಿಕವಾಗಿ ಒಳಗಿನಿಂದ ಈ ಕಾರ್ಯ ನಡೆಯಲೇಬೇಕು ಅಂತ ಹೇಳಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಯಾರಿಗೆ ಪ್ರಾರ್ಥನೆ? ಇಡೀ ಪ್ರಕೃತಿಗೆ ಮತ್ತು ನಮ್ಮನ್ನು ಕಾಪಾಡ್ತಿರುವಂತಹ ನಿಯತಿಗೆ ಈ ಪ್ರಾರ್ಥನೆಯನ್ನು ಸಲ್ಲಿಸೋದು. ಯಾವಾಗ ಸಂಕಲ್ಪ ಶುದ್ಧವಾಗಿರುತ್ತೋ ಅದನ್ನು ನಿಯತಿ ನಡೆಸುತ್ತಾನೆ. ಇದು ಭಾರತೀಯ ಪರಿಕಲ್ಪನೆ. ಹಾಗಾಗಿ ಮೂಕನು ಮಾತಾಡಬಲ್ಲ. ಇದೆಲ್ಲವೂ ಗುರು ಕೃಪೆಯಿಂದ ಆಗಿರೋದು ಅಂತ ಹೇಳಿ ನಮಗೆ ನೂರಾರು ಉದಾಹರಣೆಗಳು ಆಚಾರ್ಯ ಶಂಕರರಿಂದ ಹಿಡಿದು ಸಿಗ್ತಾ ಹೋಗುತ್ತೆ. ಹಾಗೆಯೇ ನಮ್ಮ ಈ ಕೌಶಿಕ ಇದ್ದಾನಲ್ಲ, ಅವನು ಆಶ್ರಮಕ್ಕೆ ಬಂದಾಗ ಅವನಿಗೆ ಯಾವ ಸಂಕಲ್ಪವೂ ಇರಲಿಲ್ಲ. ಒಬ್ಬ ರಾಜ ಬಂದವನು ಆಶ್ರಮದಲ್ಲಿ ನಿಂದವನು ನಂದಿನಿಯನ್ನು ಬಯಸಿದ. ಇಷ್ಟೇ ಅಲ್ಲಿ ಆಗಿತ್ತು. ವಸಿಷ್ಠರನ್ನು ಕಂಡಾಗ ಕುಲಪತಿಯೊಬ್ಬನ ಬಳಿ ಇಷ್ಟು ನಡೆಯುತ್ತೆ ಅನ್ನುವಂಥ ಸಂಗತಿ ರಾಜನ ಅಹಂಗೆ ಒಂದಷ್ಟು ಪೆಟ್ಟನ್ನು ಕೊಡ್ತು. ನೆನ್ನೆ ದಿನ ನಾವು ನೋಡಿದ್ದೀವಿ. ಅದಕ್ಕೂ ಹೆಚ್ಚಿನ ಪೆಟ್ಟು ಬಿದ್ದದ್ದು ಈ 4 ಗೇಣು ಉದ್ದ ಇರುವ ಒಂದು ಕೋಲು, ಮಡಿಕೋಲು. ನಿಮಗೆ ಶಬ್ದ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದಷ್ಟು ಜನಕ್ಕೆ. ಆ ಥರದ ಒಂದು 4 ಗೆಣ್ಣಿರುವಂಥ ಒಂದಿಷ್ಟುದ್ದದ ಕೋಲು ರುದ್ರದತ್ತವಾದಂತಹ ಅಸ್ತ್ರಗಳನ್ನು ನುಂಗಿ ಹಾಕತ್ತೆ ಅಂತಂದರೆ ಏನಿದೆ ಆ ಕೋಲಿನ ಒಳಗೆ? ಈ ಅರುಂಧತಿ ಅನ್ನುವಂತಹ ನೋಡೋದಕ್ಕೆ ಸಾಮಾನ್ಯವಾಗಿ ಕಾಣುವಂತಹ ಈ ಹೆಣ್ಣು ಮಗಳು ಒಂದು ಆಹುತಿಯನ್ನು ಅಗ್ನಿಗೆ ಕೊಟ್ಟ ತಕ್ಷಣ ಅಗ್ನಿಗೆ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಥವಾ ಆ ಕರ್ತವ್ಯವನ್ನು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಮತ್ತು ಬ್ರಹ್ಮ ತೇಜಸ್ಸಿನ ಬಲದ ಮುಂದೆ ಕ್ಷಾತ್ರ ತೇಜ ನಿಲ್ಲುವುದಿಲ್ಲ ಅನ್ನುವ ಅರಿವಿದೆಯಲ್ಲ, ಅದು ಒಳಗನ್ನು ಚೂರು ಮಾಡ್ತಾ ಇದೆ ಈಗ ಕೌಶಿಕನಿಗೆ. ಇದು ಬ್ರಹ್ಮ ತೇಜಸ್ಸು ನಿಂತಾಗ ಮತ್ತೆಲ್ಲ ಶಕ್ತಿಗಳು ಇಳಿದು ಬಿಡುತ್ತವೆ ಅನ್ನೋದಿದೆಯಲ್ಲ, ಅದನ್ನು ಅವನಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ, ಅರಗಿಸ್ಕೊಳ್ಳೋದಕ್ಕೆ ಸಮಯ ಹಿಡಿತು. ಕಠೋಪನಿಷತ್ತಲ್ಲಿ ಒಂದು ಮಾತನ್ನು ಉಪನಿಷತ್ಕಾರರು ಹೇಳ್ತಾರೆ. ಈ ಜಗತ್ತಿನಲ್ಲಿ 2 ಸಂಗತಿಗಳು ಬಹಳ ಗಂಭೀರವಾಗಿ ನಡೆಯುತ್ತೆ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಸ್ಥೌ ಸಂಪರೀತ್ಯ ವಿವಿನಕ್ತಿ ಧೀರಃ. ಶ್ರೇಯೋ ಹಿ ಧೀರೋಭಿ ಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮ ಧೃಣೀತೆ. ಇದು ಕಠೋಪನಿಷತ್ತಿನ ಮಾತುಗಳು. ದೇವರು ಅದನ್ನು ಅದ್ಭುತವಾಗಿ ತರ್ತಾರೆ ಇಲ್ಲಿ. ಜಗತ್ತಿನಲ್ಲಿ ಇರೋದು 2 ಸಂಗತಿಗಳು, ಒಂದು ಶ್ರೇಯಸ್ಸು ಮತ್ತೊಂದು ಪ್ರೇಯಸ್ಸು ಅಂಥೇಳಿ 2 ಇದೆ. ಇದು 2 ಮನುಷ್ಯನಿಗೆ ಲಭಿಸುತ್ತೆ. ಆದರೆ ಯಾವನು ಪ್ರಜ್ಞಾವಂತನಾದ ಮನುಷ್ಯ ಅಂತ ಇದ್ದಾನೋ ಅವನು ಈ ಸಾಧಕ ಮತ್ತು ಬಾಧಕಗಳನ್ನು ಗಂಭೀರವಾಗಿ ವಿವೇಚನೆಯನ್ನು ಮಾಡ್ತಾನೆ. ಶ್ರೇಯಸ್ಸನ್ನು ತಗೊಂಡ್ರೆ ಏನಾಗತ್ತೆ ಮತ್ತು ಇದರ ಪರಿಣಾಮ ಏನು, ಪ್ರೇಯಸ್ಸನ್ನು ತಗೊಂಡ್ರೆ ಏನಾಗತ್ತೆ ಅಂಥೇಳಿ ಆಲೋಚನೆ ಮಾಡ್ತಾನೆ. ಮತ್ತು ಯಾವತ್ತೂ ಜಾಣತನದ ಆಯ್ಕೆ ಅಲ್ಲಿ ಬರುತ್ತಲ್ಲ, ಧೀರ ಅನ್ನೋ ಶಬ್ದವನ್ನು ಉಪನಿಷತ್ಕಾರ ಬಳಸ್ತಾರೆ. ಧೀರ ಅನ್ನೋ ಆ ಪದಕ್ಕೆ ಆತ್ಮಜ್ಞಾನ ಇದ್ದಂಥವನು, ದೃಢವಾಗಿರುವಂಥವನು ಮತ್ತು ವಿವೇಕಿ ಅನ್ನುವ ಅರ್ಥ ಇದೆ. ಅವನು ಏನು ಮಾಡ್ತಾನೆ ಅಂತಂದರೆ, ಪಾರಮಾರ್ಥಿಕವಾಗಿ ಲಭ್ಯವಾಗುವಂತಹ ಶ್ರೇಯಸ್ಸು ಅವನಿಗೆ ಅತ್ಯಂತ ಪ್ರಿಯವಾಗಿ ನಿಂತ್ಕೊಳ್ಳುತ್ತೆ. ಭೋಗ ಸಾಧನದ ಈ ನಮ್ಮ ಲೌಕಿಕದ್ದಿದೆಯಲ್ಲ, ಒಂದು ಒಳ್ಳೆ ಜಿಲೇಬಿ ತಿಂದರೆ ಈ ಥರದ ಲೌಕಿಕವಾಗಿ ಅತೃಪ್ತಿಯನ್ನೇ ಮತ್ತೆ ಮತ್ತೆ ಉಂಟು ಮಾಡುವಂತಹ ಸಾಧನಗಳಾದ ಎಲ್ಲ ಈ ದರ್ಜೆಯ, ಅಂದರೆ ಸ್ವಲ್ಪ ಕೆಳ ದರ್ಜೆಯ ಶ್ರೇಯಸ್ಸಿನಷ್ಟು ಮೇಲ್ತರಗತಿಯದ ಅಲ್ಲದನ್ನು ಅವನು ಪಕ್ಕಕ್ಕೆ ಸರಿಸಿಬಿಡ್ತಾನೆ. ಅಂದರೆ ಒಬ್ಬ ಮಂದಬುದ್ಧಿಯ ಮನುಷ್ಯ ಮಾತ್ರ ಇದರಲ್ಲಿ ಸಿಕ್ಕ ಹಾಕ್ಕೊಳ್ತಾನೆ ಅಂತ ಹೇಳಿ ಕಠೋಪನಿಷತ್ತು ಹೇಳುತ್ತೆ. ಮಂದಬುದ್ಧಿಯನ್ನು ದಾಟಿದವ, ವಿವೇಕಿಯಾದಂಥವ ಮೇಲ್ಸ್ತರದ ಆಲೋಚನೆಗೆ ಹೆಜ್ಜೆಯನ್ನು ಇಡ್ತಾ ಹೋಗ್ತಾನೆ. ಆವಾಗ ಈ ಸಂಗತಿಗಳು ಭೋಗಕ್ಕೆ ಬೇಕಾದ ಸಂಗತಿಗಳು. ಬಹಳ ಇಂಟ್ರೆಸ್ಟಿಂಗ್ ಅಲ್ವ ಈ ಕಠೋಪನಿಷತ್ತು ಹೇಳೋ ಮಾತು.
ಇದೇನು ತುಂಬ ಮೇಲಿರೋದು ಅಂತಲ್ಲ. ಯಾವುದು ನಮ್ಮ ಜೊತೆ ಬರೋದಿಲ್ವೋ ಅದಕ್ಕೆ ಬದುಕಿರೋ ತನಕ ಹೊಡೆದಾಡ್ತೀವಿ ನಾವು. ಯಾವುದೂ ನಮ್ಮ ಜೊತೆಗೆ ಬರೋದಿಲ್ಲ. ಅದನ್ನು ಗಳಿಸೋದರಲ್ಲಿ ಬರುವಂಥ ಸಮಸ್ಯೆಗಳನ್ನು ಎದುರಿಸೋದಕ್ಕೆ, ಅದರಿಂದ ಬರುವಂಥ ಹೊಟ್ಟೆ ಕಿಚ್ಚು, ಕೋಪ, ದ್ವೇಷ, ಅಸಮಾನತೆ, ಈ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಹೊಡೆದಾಡ್ತೀವಿ. ಅದರಲ್ಲಿ ಒಂದು ಭಾಗವನ್ನೇನಾದರೂ ನಮ್ಮ ಜೊತೆಗೆ ಬರುವಂಥದ್ದಕ್ಕೆ ವಿನಿಯೋಗ ಮಾಡಿದರೆ ಆ ಮನುಷ್ಯನನ್ನು ವಿವೇಕಿ ಅಂಥೇಳಿ ಕರೀಲಾಗತ್ತೆ. ಆದರೆ ಈ ಭೋಗದ ಸುತ್ತ ನಾವು ಸಿಕ್ಕ ಹಾಕ್ಕೊಳ್ತೀವಲ್ಲ, ಹಾಗಂತ ಭೋಗ ಬಿಟ್ಟು ಸನ್ಯಾಸಿ ಆಗುವಂತಲ್ಲ, ಅದರ ಜೊತೆಗಿದ್ದೇ ಅಂಟಿಕೊಳ್ಳದ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ತಾ ಹೋಗುವಂಥ ಒಂದು ಕ್ರಮವನ್ನು ಉಪನಿಷತ್ಕಾರರು ಮಾತಾಡ್ತಾ ಹೋಗ್ತಾರೆ. ಅದನ್ನೇ ನಮ್ಮ ಕೌಶಿಕ ಆಯ್ಕೆ ಮಾಡಿಕೊಂಡು ಬಿಟ್ಟ. ರುದ್ರನಿಂದ ತಂದ ಎಲ್ಲ ಅಸ್ತ್ರಗಳನ್ನು ಪ್ರಯೋಗಿಸಿ ಹೊಸ ಸೃಷ್ಟಿಯ ಅಸ್ತ್ರವನ್ನು ಮಾಡಿದಾತನಿಗೆ ಆ ಬ್ರಹ್ಮದಂಡ ಎಲ್ಲವನ್ನು ನುಂಗಿತು ಅಂತ ಗೊತ್ತಾದ ತಕ್ಷಣ ಅವನಿಗೆ ಒಳಗಿಂದ ಅನಿಸೋದಕ್ಕೆ ಆರಂಭವಾಯಿತಲ್ಲ ಸಂಗತಿ, ಬೇರೆಯದೇ ಆಯಿತು. ಅದರ ಜೊತೆಗೆ ಅರುಂಧತಿಯೂ ಕೂಡ ಆತನಿಗೆ ಸಹಾಯ ಮಾಡಿದ್ಲು. ಇದೆಲ್ಲ ನಡೆದಾಗ ವಸಿಷ್ಠರು ಆ ಜಾಗದಲ್ಲೇ ಇರಲಿಲ್ಲ. ಅವರ ಪಾಡಿಗೆ ಅವರು ವರುಣಲೋಕದಲ್ಲಿ ನಡೆದಂಥ ಒಂದು ಯಾಗಕ್ಕೆ ಹೋಗಿದ್ದರು. ಸೂಕ್ಷ್ಮ ಜ್ಞಾನಿಗಳು ಅವರ ಆಶ್ರಮದಲ್ಲಿ ಏನು ನಡೀತು ಅನ್ನೋದು ಅರಿವಾಗಕ್ಕೆ ಹೆಚ್ಚಿನ ಸಮಯ ಏನು ಬೇಕಾಗಿರಲಿಲ್ಲ. ಅದಕ್ಕೆ ಅವರದ್ದು ಒಂದೇ ಒಂದು ತೀರ್ಮಾನ, ಏನೇನು ಆಗಬೇಕಾಗಿತ್ತು ಅದೆಲ್ಲ ಆಗಿದೆ, ಅದಕ್ಕೋಸ್ಕರ ಓಡಿ ಹೋಗುವಂತಹ ಅಥವಾ ಧಾವಂತ ಪಡುವಂಥ ಆಯಾಸವನ್ನು ಪಟ್ಟುಕೊಳ್ಳೋ ಅಗತ್ಯ ಇಲ್ಲ ಅಂದರೂ ಸುಮ್ಮನಾದರು. ವಾಪಸ್ ಬಂದರು ಆಶ್ರಮಕ್ಕೆ. ಹಾಗೆ ಆಶ್ರಮಕ್ಕೆ ಬಂದ ನಂತರ ಒಬ್ಬ ವ್ಯಕ್ತಿ ಅವರ ಹತ್ತಿರ ಬರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದ. ಕತ್ತಲು ಆಗ್ತಾಯಿತ್ತು, ಇನ್ನೇನು ಮುಸ್ಸಂಜೆಯ ಹೊತ್ತು. ವಸಿಷ್ಠರು ಅಲ್ಲಿ ಕೂತಿದ್ದರು. ಮತ್ತು ಎಲ್ಲ ಇದ್ದಾಗ ಭೇಟಿ ಮಾಡೋಕ್ಕೆ ಅವ ಇಷ್ಟಪಡಲಿಲ್ಲ. ಒಳಗಡೆಯಿಂದ ಕೊಳಕಿಲ್ಲದಿದ್ದಾಗ ಯಾರನ್ನು ಎಲ್ಲಿ ಬೇಕಾದ್ರೂ ನೋಡಬಹುದು, ಏನು ಬೇಕಾದರೂ ಮಾತಾಡಿಸ್ಬೋದು. ಒಳಗಡೆಯಲ್ಲಿ ಕಲ್ಮಶ ತುಂಬಿದರೆ ಮಾತ್ರ ಈ ಏಕಾಂತಗಳು ಅಗತ್ಯ ಬಿದ್ದು ಬಿಡುತ್ತೆ. 4 ಗೋಡೆಯ ಒಳಗಡೆಗೆ ಬಾಗಿಲು ಹಾಕ್ಕೊಂಡು ಮಾತಾಡುವಂಥ ಅನಿವಾರ್ಯ, ರಹಸ್ಯ, ಗುಪ್ತ ಈ ಶಬ್ದಗಳು ಬರುತ್ತೆ. ಕಲಿ ಅನ್ನುವಂಥವನು ಒಬ್ಬ. ಇವನು ಭಾಳ ಅಂದರೆ ನಾವಿವಾಗ ಅದೇ ಹಂತದಲ್ಲಿದ್ದೀವಿ. ಕಲಿ ಅನ್ನುವಂಥವನು ದ್ವಾಪರ ಯುಗ ಆದಮೇಲೆ ಬಂದಿರುವಂಥ ಕೊನೆಯ ಯುಗದಲ್ಲಿರುವಂಥ ಒಬ್ಬ ವ್ಯಕ್ತಿ. ಸುಮಾರು ಮನುಷ್ಯರ ಲೆಕ್ಕದ ಪ್ರಕಾರ ಇವ 4,32,000 ವರ್ಷಗಳು ಭೂಮಿಯಲ್ಲಿ ಆಳ್ವಿಕೆಯನ್ನು ನಡೆಸ್ತಾನೆ ಅಂಥೇಳಿ. ಅದರದ್ದು ಸಣ್ಣ ಪುಟ್ಟ ರುಚಿ ನನಗೂ ಗೊತ್ತು, ಇಲ್ಲಿರೋ ನಿಮಗೂ ಗೊತ್ತು. ಕಲಿಯುಗ ಹೇಗಿರುತ್ತೆ ಅನ್ನೋದರ ಅನುಭವ ಅಥವಾ ಕೈ ಸುಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ ಹೇಗಿರುತ್ತೆ ಕಲಿಯುಗ ಅಂದರೆ ಅಂಥೇಳಿ. ಈತ ಒಬ್ಬ ರಾಕ್ಷಸ. ಯಾಕೆ ರಾಕ್ಷಸ ಅಂಥೇಳಂದರೆ ಅವರ ತಾಯಿ ಹಿಂಸೆ, ಅಪ್ಪ ಕ್ರೋಧ, ಇಬ್ಬರೂ ಒಂದೇ ತಾಯಿಯ ಮಕ್ಕಳು, ಆದರೆ ದಂಪತಿಗಳಾಗಿಬಿಟ್ರು. ಇಂತಹವರಿಂದ ಹುಟ್ಟಿದವನು ಈ ಕಲಿ ಅಂತ ಹೇಳಿ ಪುರಾಣ ಹೇಳುತ್ತೆ. ಇವನ ಕಾಲದಲ್ಲಿಯೇ ಅವನ ಹುಟ್ಟು ಹೇಗಿದೆಯೋ ಹಾಗೆ ಆ ಅಕಾರ್ಯಗಳು ನಡೆಯೋದಕ್ಕೆ ಆರಂಭ ಮಾಡೋದು ಈ ಕಾರಣಕ್ಕೆ. ಭೂದೇವಿ ಬಹಳ ಪ್ರಾರ್ಥನೆಯನ್ನು ನಾರಾಯಣನನ್ನು ಮಾಡಿದ ಮೇಲೆ ನಾರಾಯಣ ಹೇಳ್ತಾನೆ, ನಾನೇ ಕಲ್ಕಿಯಾಗಿ ಬರ್ತೀನಿ ಅಂಥೇಳಿ. ಮಹಾಭಾರತದಲ್ಲೂ ಕಲಿಯ ಉಲ್ಲೇಖ ಇದೆ. ನಳ ಮತ್ತು ದಮಯಂತಿಯ ಮದುವೆಯ ಸಂದರ್ಭದಲ್ಲಿ ನಳನನ್ನು ಮೇಲೆ ಆತ ಬಂದು ಪುಷ್ಕರನನ್ನು ಆಶ್ರಯಿಸಿ ಸೇಡು ತೀರಿಸ್ಕೊಂಡ ಅಂಥೇಳಿ. ಮತ್ತು ಈ ಕೃಷ್ಣ ನಿರ್ವಾಣವಾದ ಮೇಲೆ ದ್ವಾಪರ ಯುಗದ ಕೊನೆ ಬಂತು ನೋಡಿ. ಅದು ನಿಮಗೆ ಕಥೆ ಗೊತ್ತಿದೆ. ಕೃಷ್ಣನ ಕಾಲಿಗೆ ಬೇಡನೊಬ್ಬ ಬಾಣವನ್ನು ಹೊಡಿತಾನೆ. ಅದಾದಮೇಲೆ ಕೃಷ್ಣ ನಿರ್ವಾಣ ಆದಮೇಲೆ ಧರ್ಮಪುರುಷ ಪೂರ್ತಿಯಾಗಿ ಮರೆಯಾಗ್ತಾ ಬಂದಾಗ ಎಡಗಾಲಿಂದ ಒದ್ದು ಬಿಡ್ತಾನೆ ಅವನನ್ನು. ಅದನ್ನು ಕಂಡು ಪರೀಕ್ಷಿತ ಮಹಾರಾಜ ಆಯುಧವನ್ನೆತ್ತಿದಾಗ ಓಡಿ ಹೋಗಿ
ತಪ್ಪಿಸ್ಕೊಳ್ತಾನೆ. ಇದು ಇವನ ಸ್ವಭಾವ. ನಿಮ್ಮ ಪರಿಚಯಕ್ಕಿರಲಿ ಅಂತ, ಮುಂದಕ್ಕೆ ಬೇಕಾಗತ್ತಲ್ಲ ಇವನು ಯಾರು ಏನು ಅಂಥೇಳಿ. ನಮಗೆ ಒಂದು ಕಾದಂಬರಿ ಅಂದರೆ ಪಾತ್ರಗಳ ಪರಿಚಯ ಇರಬೇಕು ಅಚ್ಚುಕಟ್ಟಾಗಿ. ಇವರು ಯಾರು, ಮುಂದಕ್ಕೆ ಏನು ಮಾಡ್ತಾರೆ, ಹೇಗೆ ಅಂತ. ಇವರು ಬಂದ, ಇವ್ರು ಕೇಳಿದ್ರು, ಯಾಕಪ್ಪ ಒಬ್ಬನೇ ನೋಡಬೇಕಾ ಅಂತ. ಹೌದು, ನೀವು ಒಬ್ಬರೇ ಇದ್ದಾಗ ಬಂದು ನಾನು ಮಾತಾಡಬೇಕು ಅಂತ. ವಸಿಷ್ಠರು ಆ ಬಾಗಿಲ ಹತ್ರ ಕೂತಿದ್ದಾರೆ, ಇವನು ಇಲ್ಲಿಂದಲೇ ಅಡ್ಡು ಬೀಳ್ತಾ ಇದ್ದಾನೆ. ನಕ್ಕರು, ಹತ್ತಿರ ಬರಪ್ಪ, ನೀನು ಸಮಸ್ಯೆ ಏನು ನಿನಗೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಮೊದಲು ನಿಮ್ಮ ಅಭಯವನ್ನು ನನಗೆ ಕೊಡಬೇಕು. ಯಾಕೆ ಅಂದರೆ ನಿಮ್ಮ ಮಾತನ್ನು ಕೇಳಿಬಿಟ್ರೆ ನನ್ನ ಕಿವಿ ಒಡೆದು ಹೋಗುತ್ತೆ, ನಿಮ್ಮನ್ನು ನೋಡಿದ್ರೆ ನನ್ನ ಕಣ್ಣು ಒಡೆದು ಹೋಗುತ್ತೆ, ಮತ್ತು ನಿಮ್ಮ ಜೊತೆ ಏನಾದ್ರು ಮಾತಾಡಿಬಿಟ್ರೆ ನನಗೆ ಹಾನಿಯಾಗಕೂಡದು. ಇದು ಕಲಿಯ ಬೇಡಿಕೆ. ವಸಿಷ್ಠರಂಥ ಬ್ರಹ್ಮಜ್ಞಾನಿಗಳ ಮುಂದೆ ಬರಬೇಕಾದ್ರೆ ಎದುರಿಗಿರುವ ವ್ಯಕ್ತಿಯೂ ಹಾಗೆ ಇರಬೇಕು. ಆಗ ವಸಿಷ್ಠರು, ಆಯ್ತಪ್ಪ ನಿನಗೆ ತೊಂದರೆ ಆಗದೇ ಇರಲಿ, ಅದು ಸರಿ, ನೀನು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಇನ್ನೂ ಒಂದು ಕಂಡೀಷನ್, ನೀವು ನನ್ನ ಜೊತೆಗೆ ಮಾತಾಡಬೇಕಾದ್ರೆ ಒಂದು ಕಡ್ಡಿಯನ್ನೋ ಹುಲ್ಲನ್ನೋ ಇಟ್ಕೊಂಡು ಅಡ್ಡ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳಿದ್ರು. ವಸಿಷ್ಠರು ಆಯಿತು ಅದನ್ನು ಮಾಡೋಣ ಅಂತ ಮಧ್ಯದಲ್ಲಿ ಒಂದು ಕಡ್ಡಿನ ಇಟ್ಟುಬಿಟ್ಟು, ಶ್ರೀ ಯಾಕೆ, ನೀನು ಯಾರು, ಯಾತಕ್ಕಿದನ್ನೆಲ್ಲ ಮಾಡಿಸ್ತಿದೀಯಾ ಅಂದಾಗ ಆ ಕಲಿ ಹೇಳ್ತಾನೆ, ಋಷಿಯ ಕೇಳೈ, ಋಷಿಯೇ ಕೇಳೈ, ಋಷಿಯೇ ಕೇಳೈ, ಕೃತಯುಗವು ಷೋಡಶ ಕಳಾ ಪರಿಪೂರ್ಣದಿಂ ಶೋಭಿಸುವ ಕಾಲವು ಪೂರ್ಣವಾಯಿತು ನಿಕಟ ಪೂರ್ವದುಳು. ಋಷಿಯೇ ಕೇಳೈ, ಕೃತಯುಗವು ಷೋಡಶ ಕಳಾ ಪರಿಪೂರ್ಣದಿಂ ಶೋಭಿಸುವ ಕಾಲವು ಪೂರ್ಣವಾಯಿತು ನಿಕಟ ಪೂರ್ವದುಳು. ವಸುಧೆಯೊಳಗೆ 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 ಈ ಲೋಪವನ್ನು ತೋರಿಸುವ ಸಮಯವು ಬಲ್ದಿಹುದು. ಹೇ ಋಷಿಯೇ, ಹೇ ಋಷಿಯೇ, ನೀವಪ್ಪಣೆಯ ನೀಡಿರಿ ಎಂದನ ಕಲಿಯೂ. ಹೇ ಋಷಿಯೇ, ನೀವಪ್ಪಣೆಯ ನೀಡಿರಿ ಎಂದನ ಕಲಿಯೂ. ಕಲಿ ಹೇಳ್ತಾನೆ, ಧರ್ಮ ಮೆರೆದದ್ದು ಮುಗೀತು ಈ ಭೂಮಿ ಮೇಲೆ, ಇವಾಗ ಧರ್ಮ ಲೋಪವನ್ನು ತೋರಿಸೋದು ನನ್ನ ಕೆಲಸ. ಧರ್ಮಲೋಪವನ್ನು ತೋರಿಸೋದಕ್ಕೆ ನಿಮ್ಮ ಅಪ್ಪಣೆ ನನಗೆ ಬೇಕು ಅನ್ನೋ ಬೇಡಿಕೆಯನ್ನು ಅವ ಇಟ್ಟ. ವಸಿಷ್ಠರು ಕೇಳಿದ, ನಿನ್ನ ಕೆಲಸ ನೀನು ಮಾಡೋಕ್ಕೆ ನಾನು ಯಾತಕ್ಕೆ ಅಪ್ಪಣೆ ಕೊಡಬೇಕು? ಅವ್ರು ಹೇಳ್ತಾರೆ, ಧರ್ಮಲೋಪಕ್ಕೆ ಅಂತಲೇ ನಾನು ಹುಟ್ಟಿರೋದೇ ಅದಕ್ಕೆ. ನನ್ನ ಹುಟ್ಟೇ ಧರ್ಮಲೋಪದಿಂದ ಆಗಿದೆ. ನಾನು ನನ್ನ ಧರ್ಮವನ್ನು ಬಿಡೋದಕ್ಕೆ ಸಾಧ್ಯವಿಲ್ಲ. ಇದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಧರ್ಮವನ್ನು ಪಾಲಿಸೋದಕ್ಕೆ ಅಂತ ಹುಟ್ಟಿರುವವರು ಧರ್ಮವನ್ನು ಪಾಲಿಸಲೇಬೇಕು. ಧರ್ಮವನ್ನು ಲೋಪ ಮಾಡೋದಕ್ಕೆ ಅಂತಲೇ ಜನ್ಮ ತಾಳಿರೋರು ಲೋಪವನ್ನೇ ಮಾಡ್ಕೊಂಡಿರ್ತಾರೆ. ನಮಗೊಂದು ತೊಳಲಾಟ ಬರುತ್ತಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾರೆ ಇವರು ಅನ್ನೋದು, ಅದಕ್ಕೆ ಉತ್ತರ ಇದು. ಅವರು ಅದಕ್ಕೋಸ್ಕರವಾಗಿ ಜನ್ಮ ತಾಳಿದ ಮೇಲೆ ಅವರು ಅದನ್ನೇ ಮಾಡ್ತಾರೆ. ನೀವು ಯಾವುದಕ್ಕೆ ಮಾಡಿದ್ದೀವಿ, ಹುಟ್ಟಿದ್ದೀರಿ, ಅದನ್ನು ನೀವು ಮಾಡಲೇಬೇಕು. ಇದು ಒಟ್ಟಾರೆಯಾಗಿ ಧರ್ಮ. ಹಾಗಾಗಿ ನಾನು ಆ ಕೆಲಸ ಮಾಡ್ತಾ ಹೋಗ್ತೇನೆ.
ಆದರೆ ನಿಮ್ಮ ಅಪ್ಪಣೆ ನನಗೆ ಯಾಕೆ ಬೇಕು ಅಂತ ಹೇಳಿ ಅಂದರೆ, ಈ ಧರ್ಮಲೋಪ ಮಾಡೋವನಿಗೂ ಕೂಡ ಒಂದು ವೇಗ ಅಂತ ಇರುತ್ತಲ್ಲ, ಆ ವೇಗ ಏನಾಗತ್ತೆ ಅಂದರೆ ಈ ಬೆಳಕಿನ ಥರ, ಇಲ್ಲಿ ಇರುವಷ್ಟು ಬೆಳಕು ಇಲ್ಲಿಗೆ ಬಂದಾಗಿರಲ್ಲ, ಹಾಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಧರ್ಮಕ್ಕೆ ಕಾಲ ದೇಶ ಇವುಗಳ ಒಂದು ಪರಿಮಿತಿ ಇದೆ. ಹಾಗಾಗಿ ಆ ಪರಿಮಿತಿಗಳು ಜಾಸ್ತಿ ಆದಾಗ ಧರ್ಮಕ್ಕೆ ಹಾನಿ ಆಗತ್ತೆ, ಧರ್ಮಕ್ಕೆ ಹಾನಿ ಆದಾಗ ಮತ್ತೆ ಭಗವಂತ ಅವತರಿಸಿ ಬರ್ತಾನೆ. ಇದೆಲ್ಲ ವಾಡಿಕೆ. ಆದರೆ ನೀವಿದ್ದೀರಲ್ಲ, ನೀವು ಧರ್ಮಲೋಪ ಮಾಡೋದಕ್ಕೆ ಸಮಸ್ಯೆ ತರುವಂಥವರು. ನನ್ನ ಕೆಲಸಕ್ಕೆ ನೀವು ತೊಂದರೆಯನ್ನು ಉಂಟು ಮಾಡ್ತೀರಿ. ಯಾಕೆ ಅಂದರೆ, ಈಗ ನೀವು ಒಂದು ರೀತಿಯಲ್ಲಿ ಹುಣ್ಣಿಮೆಯ ಮಾದರಿಯಲ್ಲಿ ಇರೋವಂಥವ್ರು. ಪೂರ್ಣ ಅಂತ ಏನಾದರೂ ಇದ್ದರೆ ಅದು ವಸಿಷ್ಠರು ಅನ್ನುವ ಮಾದರಿಯಲ್ಲಿ ಇದ್ದೀರಿ. ಆದರೆ ಅಮಾವಾಸ್ಯೆ ಅನ್ನೋದೊಂದು ಬರಬೇಕಲ್ವಾ ಜಗತ್ತಲ್ಲಿ. ಹಾಗೆ ಬರದೇ ಹೋದರೆ ಲೋಕದ ಚಕ್ರ ನಡೆಯೋದು ಹೇಗೆ? ಆದ್ದರಿಂದ ನೀವು ಅರ್ಥ ಮಾಡಿಕೊಳ್ಬೇಕು, ದೇಶ ಕಾಲ ಇವುಗಳಿಗೆ ತಕ್ಕ ಹಾಗೆ ಧರ್ಮ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನು ನೀವು ಅರ್ಥೈಸಿಕೊಳ್ಳಬೇಕು ಅಂತ ವಸಿಷ್ಠರಿಗೆ ಮಾತಾಡ್ತಾನೆ. ಅವ್ರು ಕೇಳಿದ್ರು, ನಾವು ಮಾತಾಡೋದೇನು ಸತ್ಯಂ ವದ ಧರ್ಮಂಚರ ಅಂತ ಮಾತಾಡ್ತೀವಿ. ಪಾಠ ಮಾಡೋದೇ ಅಲ್ಲಿಂದ ಶುರುವಾಗತ್ತೆ. ಹೇಗೆ ಬದುಕಬೇಕಂದ್ರೆ ನೀನು ಸತ್ಯವನ್ನು ಹೇಳು, ಧರ್ಮದಲ್ಲಿ ಹೇಳಬೇಕು. ಆದರೆ ಮಹಾಭಾರತದ ಶಾಂತಿ ಪರ್ವ ಹೇಳುತ್ತೆ, ತಸ್ಮಾತ್ ಧರ್ಮಾತ್ ಪರನ್ನಾಸ್ತಿ, ಅಂದರೆ ಭವೇ ಧರ್ಮೋ ಹಿ ದೇಶಕಾಲೇ ಪ್ರತಿಷ್ಠಿತ. ದೇಶ ಕಾಲಕ್ಕೆ ಅನುಗುಣವಾಗಿ ವ್ಯತ್ಯಯ ಆಗ್ತಾ ಇರುತ್ತೆ. ಹಾಗಾಗಿ ದೇಶ ಕಾಲದ ಮಿತಿಗೂ ಒಳಪಡುತ್ತೆ ವಸಿಷ್ಠರೇ. ಆದ್ದರಿಂದ ಅಲ್ಲಿಗೆ ತಮ್ಮ ಗಮನವನ್ನು ಕೊಡಬೇಕು. ಇವರದ್ದು ನೇರ ಪ್ರಶ್ನೆ, ನಾನೇನು ಮಾಡಬೇಕು ಅದಕ್ಕೆ? ನೀನೇನೋ ಧರ್ಮಲೋಪ ಮಾಡೋದಕ್ಕೆ ನಾನೇನು ಮಾಡಬೇಕು ಅಂದರೆ, ಅವ್ರು ಹೇಳ್ತಾರೆ ಭಾಳ ಸರಳ. ನೀವು ಅಂದರೆ ವಿದ್ಯೆ ಅಂದರೆ ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ, ನಿಜವಾದ ವಿದ್ಯೆ ಅಂದರೆ ಜಗತ್ತನ್ನು ಅರಿತುಕೊಳ್ಳುವ ವಿದ್ಯೆ. ಜಗತ್ತನ್ನು ಅರಿತುಕೊಳ್ಳೋದಲ್ಲ ಅಂತ ತೀರ್ಮಾನಿಸಿದರೆ ನಾನೇನು ಅಂತ ನಾನು ಅರ್ಥ ಮಾಡ್ಕೊಳ್ಳೋದನ್ನು ನಿಜವಾಗ್ಲಿ ವಿದ್ಯೆ ಅಂತ ಹೇಳಿ ಕರೀತಾರೆ. ಈ ವಿದ್ಯೆ ಅನ್ನೋದಿದೆಯಲ್ಲ, ಅದು ಜಾಸ್ತಿ ಆದಾಗ ಅಧರ್ಮವನ್ನು ಮಾಡೋಕ್ಕಾಗಲ್ಲ. ಯಾವಾಗ ಈ ಹಾಳೆಗಳ ಮೇಲೆ ನಮ್ಮ ವಿದ್ಯೆಯನ್ನು ಬರೆದು ಕೊಡ್ತಾರಲ್ಲ, ಆವಾಗ ಧರ್ಮಲೋಪ ಮಾಡೋದು ಭಾಳ ಸುಲಭ. ಟೆಕ್ನಿಕಲಿ ಭಾಳ ಸ್ಟ್ರಾಂಗ್ ಆಗಿರೋ ಪಾಯಿಂಟನ್ನು ದೇವುಡು ಅವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಯಾವುದನ್ನು ವಿದ್ಯೆ ಅಂತ ಕರಿಬೇಕು? ಹಾಗಿದ್ದರೆ ನಾವು ಹೆಚ್ಚೆಚ್ಚು ನಾವು 2 ಅಕ್ಷರ 4 ಅಕ್ಷರ 5 ಅಕ್ಷರದೆಲ್ಲ ಹಾಕ್ಕೊಂಡಿದ್ದಾಗ ವಿದ್ಯಾವಂತರು ಅಂತ ಕರೆಯೋದಕ್ಕೆ ಸಾಧ್ಯವ ಅನ್ನುವ ಅತಿ ದೊಡ್ಡ ಪ್ರಶ್ನೆಯನ್ನು ದೇವುಡು ನಮ್ಮ ಮುಂದೆ ಇಡ್ತಾರೆ. ಈಗ ಅವಿದ್ಯಾ ಜಾಲವನ್ನು ಬಿಚ್ಚಬೇಕು ಅಂಥೇಳಿ ಅಂದರೆ ಈ ಧರ್ಮ ಮತ್ತು ವಿದ್ಯೆಯನ್ನು ಇಟ್ಕೊಂಡು ಕೂತಿದ್ದೀರಲ್ಲ, ನಿಮ್ಮ ರೀತಿ ಅಥವಾ ನೀವು ದೈನ್ಯವನ್ನು ಹೊಂದಿದ್ರೆ ಮಾತ್ರ ನಾನು ಈ ಕೆಲಸ ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ ಈ ಯುಗದ ಕಾರಣ ಪುರುಷ ನೀವು ಮಹರ್ಷಿ ವಸಿಷ್ಠರು. ಒಬ್ಬ ಬ್ರಹ್ಮಜ್ಞಾನಿ ಒಂದು ಕಡೆಯಲ್ಲಿ ಇದ್ದು ಬಿಟ್ಟರೆ ಅಧರ್ಮ ನಡೆಯೋಕ್ಕಾಗೋದಿಲ್ಲ. ಆ ಬ್ರಹ್ಮಜ್ಞಾನವನ್ನು ಇಳಿಸಿದ ಹೊರತು ಅಲ್ಲಿ ಧರ್ಮಲೋಪ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ನಿಮ್ಮಲ್ಲಿಗೆ ಬಂದಿದ್ದೇನೆ. ವಸಿಷ್ಠ ಕೇಳಿದ್ರು, ನಾನು ಏನು ಮಾಡಬೇಕು ಅಂತ ನಿನಗೆ ಇವಾಗ? ನನ್ನ ಕರ್ತವ್ಯ ಏನು? ಧರ್ಮಲೋಪ ಮಾಡೋದರಲ್ಲಿ ವಸಿಷ್ಠರಂತಹ ಪ್ರಾಜ್ಞರು ಸಣ್ಣ ಮಗುವಿನ ಮಾದರಿಯಲ್ಲಿ ಕೂತು ಕೇಳ್ತಾರಲ್ಲ, ನಾನು ಏನು ಮಾಡಬೇಕಿವಾಗ ಅಂದರೆ ಅವನು ಹೇಳ್ತಾನೆ, ನೀವು ಬ್ರಹ್ಮದ ಸ್ಥಿತಿಯಲ್ಲಿದ್ದೀರಿ. ಬ್ರಹ್ಮದ ಸ್ಥಿತಿಯಲ್ಲಿದ್ದರಿಂದ ನೀವು ಎಲ್ಲದರಿಂದ ಮುಕ್ತರಾಗಿರುವಂಥವರು, ಜಾತ ಮುಕ್ತರು. ಆದ್ದರಿಂದ ನೀವು ಶೋಕ ದೈನ್ಯ ಮೋಹಕ್ಕೆ ಒಳಗಾಗಬೇಕು ಅಂತ ಹೇಳ್ತಾರೆ. ಆಗ ವಸಿಷ್ಠರು ಇದಕ್ಕೆ ಒಳಗಾಗೋದು ಹೇಗೆ? ಶೋಕಕ್ಕೊಳಗಾಗೋದು ಹೇಗೆ? ಮೋಹಕ್ಕೊಳಗಾಗೋದು ಹೇಗೆ? ಜೀವವನ್ನು ದೈನ್ಯ ಸ್ಥಿತಿಯಲ್ಲಿಟ್ಕೊಂಡು ದಯನೀಯವಾಗಿ ಇನ್ನೊಬ್ಬರನ್ನು ಬೇಡಿಕೊಳ್ಳೋದು ಹೇಗೆ ಅನ್ನೋದನ್ನು ಅವರು ಆಲೋಚನೆಯನ್ನು ಮಾಡ್ತಾರೆ. ಅದಕ್ಕೆ ಅವರು ಹೇಳಿದ್ರು, ಆಯಿತು ಇದು ಹೇಗೆ ಅಂದರೆ
ನೀವು ಏನನ್ನೂ ಮುಟ್ಟಕ್ಕೆ ಹೋಗಬೇಡಿ. ಸ್ಪರ್ಶಮಣಿಯ ಮಾದರಿಯಲ್ಲಿ ಇರುವ ಒಬ್ಬ ಮುನಿ ನೀವು. ಆದ್ದರಿಂದ ದಯವಿಟ್ಟು ನಿಮ್ಮ ಸಹಜ ಧರ್ಮವನ್ನು ಪಕ್ಕಕ್ಕಿಡಿ. ಸ್ವಲ್ಪ ದಿನಗಳ ಕಾಲ ಸಹಜವಾಗಿ ಬ್ರಹ್ಮಜ್ಞಾನಿ ನೀವು ಅನ್ನೋದಿದೆಯಲ್ಲ, ಅದರಿಂದ ಸ್ವಲ್ಪ ಪಕ್ಕಕ್ಕೆ ಸರಿಯದೆ ಹೋದಲ್ಲಿ ಈ ಜಗತ್ತಲ್ಲಿ ಧರ್ಮಲೋಪ ಮಾಡೋಕ್ಕಾಗಲ್ಲ. ತಕ್ಷಣ ಅವ್ರು ಕೇಳಿದ್ರು, ನಿನ್ನ ಪ್ರಕಾರ ಎಷ್ಟು ದಿನ ನಾನು ಹೀಗಿರಬೇಕು ಅಂತ ಬಯಸ್ತೀಯ ಅಂಥೇಳಿ ಕೇಳಿದ್ರು. ನಾನು ಶೋಕವನ್ನು ತೊಟ್ಕೊಳ್ತೇನೆ, ಸಿದ್ಧವಾಗಿದ್ದೇನೆ. ನೀನು ನನ್ನ ಬಳಿಗೆ ಬಂದಿದ್ದೀಯಾ ಅಂದರೆ ಅದೂ ಕೂಡ ಬ್ರಹ್ಮ ನಿರ್ಮಿತವಾದದ್ದೇ. ಆದ್ದರಿಂದ ನಾನು ಇದಕ್ಕೆ ಒಪ್ಕೊಳ್ತೀನಿ. ಎಷ್ಟು ಕಾಲ ನಿನ್ನ ಅಧೀನದಲ್ಲಿರಬೇಕು ಅಂತ ಕೇಳಿದಾಗ ಅವರ ಒಪ್ಪಿಗೆಗೆ ಅವನಿಗೆ ಸಂತೋಷವಾಯಿತು. ಆರಂಭ ಮಾಡ್ತಾರೆ ಅವರು, ತೊಡುವೆ ಶೋಕವ ಎನ್ನುತ್ತಲಿ. ತೊಡುವೆ ಶೋಕವನೆನುತ್ತಲಿ, ತೊಡುವೆ ಶೋಕವನೆನುತ್ತಲಿ, ವರ ಕೊಡಲು ವರ ಮುನಿಯಾಗ ಸಂತಸ ಪಡುತ್ತ ಗುರುವನು ನಮಿಸಿದನು ಕಲಿಶಿರವ ಬಾಗುತ್ತಲಿ. ಸಂತಸ ಪಡುತ್ತ ಗುರುವನು ನಮಿಸಿದನು ಕಲಿಶಿರವ ಬಾಗುತ್ತಲಿ. ಮಡಿಲಿನೊಳಗಿಹ ಕಂಬಳಿಯ ತುಸು ಕೊಡವಿ ಹೊರಡುತ್ತಲಿರಲು, ಮಡಿಲಿನೊಳಗಿಹ ಕಂಬಳಿಯ ತುಸು ಕೊಡವಿ ಹೊರಡುತ್ತಲಿರಲು, ಬೆಳಕಿನ ಕಿಡಿಗಳೆಲ್ಲೆಡೆ ಹಾರಿದವು ಕಂಬಳಿಯ ಧೂಳಿನೊಳು, ಬೆಳಕಿನ ಕಿಡಿಗಳೆಲ್ಲೆಡೆ ಹಾರಿದವು ಕಂಬಳಿಯ ಧೂಳಿನೊಳು. ವಸಿಷ್ಠರು ಪ್ರಶ್ನೆ ಮಾಡಿದರು, ಆಯ್ತಪ್ಪ, ಎಷ್ಟು ದಿನ ನಾನು ದೈನ್ಯಾವಸ್ಥೆಯಲ್ಲಿರಬೇಕು ಅಂತ ಒಂದು ಲೆಕ್ಕ ಹೇಳು ಅಂತ. ಕಲಿ ಹೇಳ್ದ, ನಾನು ನಿಮ್ಮ ಹತ್ರ ಬರಬೇಕಾದ್ರೆ ಲೆಕ್ಕ ಹಾಕ್ಕೊಂಬಂದಿದ್ದೆ 100 ವರ್ಷ ಕಾಲ ನೀವು ಶೋಕದಲ್ಲಿರಬೇಕು ಅಂತ. ನಿಮ್ಮ ಸತ್ವ ಇದೆಯಲ್ಲ, ಅದು ಏನು ಮಾಡ್ತಿದೆ ಅಂದರೆ ನಿಮ್ಮ ಎದುರಿಗೆ ನಿಂತ್ಕೊಂಡು ಮಾತಾಡ್ತಾ ನನ್ನ ಒಳಗಿನ ಕೊಳಕು ಆಚೆ ಹೋಗ್ತಾ ಇದೆ. ಇದೊಂದು ದೊಡ್ಡ ಅಪಾಯ ನನಗೆ. ಈಗ ನೋಡಿ, ನನ್ನ ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲ ನಿಮ್ಮನ್ನು ನೋಡಿದ ತಕ್ಷಣ ಬದಲಾಗಿ ಸಾತ್ವಿಕದ ಎಡೆಗೆ ಹೋಗ್ತಾ ಇದೆ. ಈಗ 1 ವರ್ಷ ಶತಮಾನ ಅಂತ ಹೇಳಕ್ಕೆ ಹೊರಟವನು 1 ವರ್ಷ ಅಲ್ಲ 100 ದಿನ ಅಷ್ಟೇ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದೇನೆ. 100 ಕ್ಷಣ ಅನ್ನುವಷ್ಟರಲ್ಲಿ ತಾವು ಇದಕ್ಕೆ ಅನುಮತಿ ಕೊಟ್ಟುಬಿಡಿ. ಆಗ ಒಂದು ಮಾತು ಕೇಳ್ತಾರೆ, ಸರಿಯಪ್ಪ, ಇದು ಯಾವ ರೂಪವಾಗಿ ಬರುತ್ತೆ? ಸ್ವೇಚ್ಛಾ ಪ್ರಾರಬ್ಧವೋ ಪರೇಚ್ಛಾ ಪ್ರಾರಬ್ಧವೋ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ದೇವುಡು ಅವರ ಒಂದು ಘಟನೆಯನ್ನು ಇಲ್ಲಿ ನಿಮಗೆ ಹೇಳಬೇಕು. 1958ರ ಸುಮಾರಿನಲ್ಲಿ ದೇವುಡು ಅವರು ನಂಜನಗೂಡಿಗೆ ಬಂದಿದ್ದರು ಒಂದು ಕಾರ್ಯಕ್ರಮಕ್ಕೆ ಅಂಥೇಳಿ. ಅಪರೂಪಕ್ಕೆ ಕಾರ್ಯಕ್ರಮ ಆದ ನಂತರ ಹಣ ಕೊಟ್ಟಿದ್ರು. ಹಣ ಕೊಟ್ಟಿದ್ದನ್ನು ದೇವುಡು ಅವರು ಒಂದು ಚಪ್ಪಲಿ ತೊಗೊಂಡು ಬಿಡ್ತೀನಿ ಒಂದು ಜೊತೆ ಅಂತ ಹೇಳಿ ಚಪ್ಪಲಿ ಕೊಂಡುಕೊಂಡ್ರು. ಮಹಾಬ್ರಾಹ್ಮಣದ ಉಪನಿಷತ್ನ ಒಂದು ಮೊತ್ತವನ್ನು ನಮ್ಮ ಕೈ ಕೊಟ್ಟ ವ್ಯಕ್ತಿ ಹೀಗೆ ಯೋಚನೆ ಮಾಡ್ತಾರೆ ಅನ್ನೋದು ಇದೆಯಲ್ಲ, ಇದು ಅಂದರೆ ದುಃಖ ಯಾಕಾಗತ್ತೆ ಅಂದರೆ ಅವರನ್ನು ಕಣ್ಣಾರೆ ನೋಡಲಿಲ್ವಲ್ಲ ಅನ್ನೋದಕ್ಕೆ ದುಃಖ ಆಗತ್ತೆ. ಒಂದು ಜೊತೆ ಚಪ್ಪಲಿ ತೊಗೊಂಡ್ರು. ಆ ಚಪ್ಪಲಿ ಹೊಸ ಚಪ್ಪಲಿ, ಕಾಲಿಗೆ ಕಚ್ಚಿತು. ಅವರಿಗೆ ವ್ಯವಧಾನವೇ ಇರಲಿಲ್ಲ, ಮೈತುಂಬ ಕೆಲಸ ಇಟ್ಕೊಂಡಂತಹ ವ್ಯಕ್ತಿ. ಹಾಗಾಗಿ ಸಣ್ಣದಾಗಿ ಗಾಯ ಆಯಿತು. ಹೊಸ ಚಪ್ಪಲಿ ಕಚ್ಚಿದ್ರೆ ಸಣ್ಣಗೆ ಗಾಯ ಆಗತ್ತಲ್ವ. ಅವರಿಗೆ ದೇಹವನ್ನು ನೋಡಿಕೊಂಡು ಗೊತ್ತಿರಲಿಲ್ಲ.
ಮನಸ್ಸನ್ನು ನೋಡ್ಕೊಳ್ಳೋದು ಗೊತ್ತಿತ್ತು ದೇವಹುಡಿಗೆ, ದೇಹ ನೋಡ್ಕೊಂಡು ಗೊತ್ತಿರಲಿಲ್ಲ. ಗಾಯ ದೊಡ್ಡದಾಯಿತು. ಡಯಾಬಿಟೀಸ್ ಇದ್ದಂಥವ್ರು ದೇವುಡು ಅವರು. ಗಾಯ ತುಂಬಾ ದೊಡ್ಡದಾಯಿತು. 1959 ಹೊತ್ತಿಗೆ ಕಾಲು ಕತ್ತರಿಸ್ಬೇಕಾಗಿ ಬಂತು, ಗ್ಯಾಂಗ್ರೀನ್. ಆಸ್ಪತ್ರೆಯಲ್ಲಿ ಇದ್ದಾಗ ಮತ್ತು ಮನೆಗೆ ಬಂದಾಗ ನೋಡೋಕ್ಕೆ ಬರ್ತಿದ್ರಲ್ಲ ಒಬ್ಬ ಸಂಬಂಧಿ ಗೊಳೋ ಅಂತ ಹತ್ತುಬಿಟ್ರಂತೆ. ಸದಾ ಚಟುವಟಿಕೆಯಿಂದ ಇದ್ದವನ್ನೇನೋ ಕಾಲು ಕತ್ತರಿಸಿದ್ರೆ ಹೆಂಗೋ ಓಡಾಡ್ತೀಯ ಅಂದಾಗ ದೇವುಡು ಕೊಟ್ಟ ಉತ್ತರ ಏನು ಗೊತ್ತಾ? ನಾನು ನಂಬಿದ ದೇವರಿಗೆ ನನ್ನ ಒಂದು ಕಾಲು ಬೇಕಿತ್ತು, ಕಿತ್ಕೊಂಡಿದ್ದಾನೆ ಅಷ್ಟೇ, ಅದಕ್ಕೆ ನೀನು ಯಾಕೆ ಅಳ್ತಾ ಇದೀಯ? ಇದು ದೇವುಡು ಅವರ ಮನಸ್ಥಿತಿ. ಕುರ್ತಕೋಟಿಯವರು ಮತ್ತು ಕನ್ನಡ ಸಾಹಿತ್ಯದ ದಿಗ್ಗಜರು ಇವರೆಲ್ಲ ಬಂದು ಕೇಳಿದಾಗ, ಕಾಲು ಹೋಯ್ತಲ್ಲ ದೇವುಡು, ಏನು ಮಾಡ್ತೀರಾ ಅಂದಾಗ, ಒಂದು ಕಾಲು ಹೋದರೆ ಏನಾಯ್ತು, ಇನ್ನೊಂದು ಕಾಲಿಲ್ವ ಅಂತ ತೊಡೆ ತಟ್ಟಿ ತೋರಿಸಿದ್ರಂತೆ. ಅದಾದಮೇಲೆ ಇನ್ನೂ ಮುಂದೆಂದು ಇನ್ನೂ ಹೇಗಿದೆ ಅಂದರೆ, ಅವರನ್ನು ಬಯಸಿದವರೊಬ್ಬರು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹಠಕ್ಕೆ ಬಿದ್ದರು. ಕರ್ಕೊಂಡು ಹೋಗೋದು ಹೆಂಗ್ರಿ? ಇವಾಗ ನನಗೆ ವೀಲ್ ಚೇರೆಲ್ಲ ಸುಲಭವಾಗಿ ಏನು ಸಿಗ್ತಿರಲಿಲ್ಲ. 4 ಜನ ಎತ್ತಿ ಹಿಡಿದು ಕೂರಿಸ್ಕೋಕ್ಕೆ ಅಂತ ಹೊರಟ್ರಂತೆ. ದೇವುಡು ತುಂಬ ಮಾರ್ಮಿಕವಾಗಿ ಒಂದು ಮಾತು ಹೇಳಿದ್ರಂತೆ, ನೋಡಯ್ಯ, ಉಳಿದವರಿಗೆ ಸತ್ತಾಗ 4 ಜನ ಬರ್ತಾರೆ, ನನಗೀಗ ಬದುಕಿರಬೇಕಾದ್ರೆ 4 ಜನ ಎತ್ಕೊಂಡು ಹೋಗ್ತಿದ್ದಾರೆ, ಇದು ಕರ್ಮ ಅಂದರೆ ಇದು ಅಂತ ಹೇಳಿ ಬಂದ ಕರ್ಮವನ್ನು ಯಥಾವತ್ತು ಸ್ವೀಕರಿಸಿದ ಮನುಷ್ಯ. ಮಹಾಬ್ರಾಹ್ಮಣದಲ್ಲಿ ವಸಿಷ್ಠರ ಬಾಯಲ್ಲಿ ಅದನ್ನೇ ಹೊರಡಿಸಿದ್ದವರು. ಯಾಕೆಂದರೆ ಕಲಿತಿದ್ದು ಚಂದ್ರಶೇಖರ ಭಾರತಿಗಳಂಥವರ ಅಡಿಯಲ್ಲಿ. ಚಂದ್ರಶೇಖರ ಭಾರತಿಗಳೇ ತಮ್ಮ ಕರ್ಮವನ್ನು ಅಲ್ಲಿದ್ದ ಕಮಂಡಯವರ ದಂಡದ ಮೇಲೆ ಹಾಕಿ, ಪಾರ್ಕಿನ್ಸನ್ ರೋಗವನ್ನು ಅದರ ಮೇಲೆ ಹಾಕಿ ಶಾರದಾ ಅಂಬೆಗೆ ಪೂಜೆ ಮಾಡಿ ಮತ್ತೆ ಅದೇ ರೋಗವನ್ನು ಮೈಮೇಲೆ ತಗೊಳ್ತಿದ್ರು ಅಂಥೇಳಿ ನೋಡಿದವರು ಎಲ್ಲರೂ ಹೇಳಿದ್ದಾರೆ. ಅವರ ಅಡಿಯಲ್ಲಿ ಬೆಳೆದ ದೇವುಡು ಇಂಥದ್ದೊಂದು ಉತ್ತರವಲ್ಲದೆ ಇನ್ನು ಯಾವ ಉತ್ತರನೂ ಕೊಡೋಕ್ಕಾಗ್ತಿರಲಿಲ್ಲ. ಅದಕ್ಕೆ ವಸಿಷ್ಠರ ಬಾಯಲ್ಲಿ ಕೇಳಿಸ್ತಾರೆ, ಏನದು ಪ್ರಾರಬ್ಧ ಅಂದರೆ ಯಾವ ಥರ ಕೊಡ್ತೀಯ ಅಂಥೇಳಿ. ಪ್ರಾರಬ್ಧ ಅಂದರೆ ಪ್ರಾರಬ್ಧ ಕರ್ಮಣಾಂ ಭೋಗ ಕ್ಷಯ. ಈ ಪ್ರಾರಬ್ಧ ಕರ್ಮಗಳಿರ್ತಾವಲ್ಲ, ಭೋಗಿಸಿದ್ದಲ್ಲದೆ ಅದು ಕಡಿಮೆ ಆಗೋದಿಲ್ಲ, ಅದರ ಗುಣವೇ ಅಂಥದ್ದು. ದೇವುಡು ಅದನ್ನು ಗಂಭೀರವಾಗಿ ಒಪ್ಕೊಂಡಿದ್ರು. ನನ್ನ ಕರ್ಮವೇ ಇದು, ಅದನ್ನು ನಾನು ಅನುಭವಿಸ್ತೀನಿ, ಅನುಭವಿಸಿ ಕಳೆದು ಬಿಡ್ತೀನಿ, ಅದನ್ನು ಮತ್ತೆ ಕಟ್ಕೊಂಡು ಹೋಗೋದಿಲ್ಲ ಅಂತ. ಯಾಕೆಂದರೆ ಸಂಚಿತ ಕರ್ಮಗಳಿದ್ದಾವಲ್ಲ, ಇವುಗಳನ್ನು ಅನುಭವಿಸೋದ್ರಿಂದ ಮಾತ್ರ ಸವಿಯತ್ತೆ ಹೊರತು ಇದನ್ನು ನೀವೇನು ಮಾಡಿದ್ರೂ ಬದಲಾಯಿಸೋಕ್ಕಾಗೋದಿಲ್ಲ. ಕೊನೆ ಪಕ್ಷ ಒಂದು ದಿನ ಒಂದು ಗಳಿಗೆಯಾದರೂ ಆ ಕರ್ಮಗಳನ್ನು ಅನುಭವಿಸಿಯೇ ಬೇಕು. ಆಗಾಮಿ ಕರ್ಮಗಳಲ್ಲಿ ಮಾತ್ರ ಒಳಿತನ್ನು ಸಾಧಿಸೋದಕ್ಕೆ ಸಾಧ್ಯವಿದೆಯೇ ಹೊರತು ತಗೊಂಡು ಬರ್ತೀವಲ್ವ ನಾವು. ನಮ್ಮ ಬದುಕು ಒಂಥರ ಪ್ಯಾಕೇಜ್. ಹುಟ್ಟಬೇಕಾದ್ರೆ ಎಲ್ಲವೂ ಸಿದ್ಧವಾಗಿಟ್ಟಿರುವಂಥ ಒಂದು ಪ್ಯಾಕೆಟ್ಟಾಗಿ ಬಂದಿರ್ತೀವಿ ಎಲ್ಲರೂ ಅಷ್ಟೆ. ಎಲ್ಲರೂ ನಾವು ಏನು ಆಗಬೇಕು, ಹೇಗೆ, ಯಾವ ಕ್ಷಣದಲ್ಲಿ ಹುಟ್ತೀವಿ, ಎಲ್ಲಿ ಹುಟ್ತೀವಿ ಅನ್ನೋದರಿಂದ ಮೊದಲುಗೊಂಡು ಯಾವ ದಿನ ಯಾವ ಕ್ಷಣದಲ್ಲಿ ಈ ಜಾಗ ಬಿಟ್ಟು ಹೋಗ್ತೀವಿ ಅನ್ನೋದರವರೆಗೆ ಪೂರ್ಣವಾಗಿ ಸಿದ್ಧವಾಗಿರುವ ಮೊತ್ತದ ಜೊತೆಗೆ ಒಂದು ಭ್ರೂಣ ಗರ್ಭದಲ್ಲಿ ಸ್ಥಾಪನೆಯಾಗತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಯಾಕೆ ಹೀಗಾಯಿತು ಅನ್ನೋದನ್ನು ಬಿಟ್ಟು ಇನ್ನೇನು ಉಳ್ಕೊಳ್ಳಲ್ಲ. ಅದಕ್ಕೆ ದೇವುಡು ಅಂಥವರ ಕೈಯಲ್ಲಿ ಮಹಾಬ್ರಾಹ್ಮಣ ಬರೆಯೋಕ್ಕಾಗಿತ್ತು. ವಸಿಷ್ಠರ ಬಾಯಲ್ಲಿ ಆ ಮಾತನ್ನು ಆಡಿಸಿದ್ದು. ಪ್ರಾರಬ್ಧ ಯಾವುದು, ಸುಮ್ಮನೆ ಸ್ವೇಚ್ಛೆಯಾಗಿ ಬರದ, ಅಥವಾ ಯಾವ ರೀತಿಯನ್ನು ಕಳಿಸ್ತೀಯ ಪ್ರಾರಬ್ಧವನ್ನು ಅಂದಾಗ ಕಲಿಗೆ ಉತ್ತರ ಹೇಳೋಕ್ಕೆ ಕಷ್ಟ. ಕಾಲ ಪ್ರಾರಬ್ಧ. ನಾನು ಕಲಿ ಈ ಕಾಲದಲ್ಲಿ ಬಂದಿದ್ದೀನಿ, ಅದರ ರೀತಿಯಲ್ಲಿ ಏನೋ ಒಂದು ಏರ್ಪಾಟು ಆಗುತ್ತೆ, ಅದನ್ನು ನೀವು ಅನುಭವಿಸಿದರೆ ಸಾಕು ಅಂತ ಹೇಳಿದಾಗ ಇವರು ಒಪ್ಕೊಳ್ತಾರೆ. ಅಷ್ಟೇ ತಾನೆ, ಆಯಿತು ನೋಡೇ ಬಿಡೋಣ, ಅದು ಇನ್ಯಾವ ಶೋಕವನ್ನು ತಂದೊಡ್ತೀಯ ಅಂತ ಹೇಳಿ ಕಳಿಸಿದಾಗ ಹೇಳ್ತಾನೆ ಕಲಿ ಅಂದರೆ ಕಪ್ಪು ಕಂಬಳಿಯನ್ನು ಹೊದ್ದಂಥವನು ಕೊಡುತ್ತಾನೆ.
ಅವರಿಂದ ಪಡೆದ ಜ್ಞಾನದ ಕಿಡಿಗಳು ಹಾರಿದ್ರೆ ವಸಿಷ್ಠರು ಇಟ್ಟಿದ್ರಲ್ಲ ಒಂದು ಕಡ್ಡಿ ಇಡಬೇಕು ಅಂಥೇಳಿ ಅದನ್ನು ಎತ್ತಿ ಪಕ್ಕಕ್ಕೆ ಹಾಕಿದ ತಕ್ಷಣ ಅದು ಬೆಂಕಿ ಹತ್ಕೊಂಡು ಉರಿಯುತ್ತೆ, ಕಲಿಯತ್ತ ಹೊರಟ. ಈ ಕಡೆ ವಾಮದೇವ ಬಿದ್ದ ಕೌಶಿಕನನ್ನು ನೆನಪಿದೆ ಅಲ್ವಾ? ಆ ಕಪ್ಪನೆಯ ಆಕೃತಿ ಆಚೆಗೆ ಹೋಯಿತು. ವಾಮದೇವ ಕರ್ಕೊಂಬಂದು ಉಪಚಾರ ಮಾಡ್ತಾರೆ. ಈ ವಸಿಷ್ಠರು ಎಂಥ ನಿರ್ಣಯವನ್ನು ತಗೊಂಡಿದ್ದಾರೆ ನೋಡಿ. ತನ್ನ ಎದುರಿಗೆ ಆಶ್ರಮವನ್ನೇ ಸುಡ್ತೀನಿ ಅಂತ ಬಂದ ವ್ಯಕ್ತಿಗೆ ತನ್ನ ಶಿಷ್ಯನಿಂದ ಉಪಚಾರವನ್ನು ಮಾಡಿಸ್ತಿದ್ದಾರೆ. ಈಗ ಒಂದು ಸಣ್ಣ ಬದಲಾವಣೆ ಕೌಶಿಕನಲ್ಲಿ. ಮೊದಲು ವಸಿಷ್ಠರ ಹೆಸರು ಹೇಳಿಬಿಟ್ರೆ ಯಾರಾದರೂ ಅವರನ್ನೇ ಕೊಲ್ಲೋದಕ್ಕೆ ಹೋಗಿಬಿಡೋ ಅಷ್ಟು ಕ್ರೋಧ, ರೋಷ ಎಲ್ಲವೂ ಅವನ ಒಳಗೆ ಇತ್ತು. ಈಗ ಅವನ ಒಳಗಡೆಗೆ ಪೂರ್ತಿಯಾಗಿ ದ್ವೇಷ ಇಲ್ಲ. ಯಾರಾದರೂ ವಸಿಷ್ಠರು ಅಂದರೆ ಅವರ ಮಾತನ್ನು ಹೇಳಿ, ಅವ್ರು ಹೇಗಿದ್ದಾರೆ ಹೇಳಿ, ಅವ್ರು ಏನು ಮಾಡ್ತಾರೆ ಹೇಳಿ ಅನ್ನುವ ಬೇಡಿಕೆಯನ್ನು ಮತ್ತೆ ಮತ್ತೆ ಇಡ್ತಾ ಇದ್ದಾನೆ. ಹಾಗೆ ಇಡ್ತಾ ಅವನಿಗೆ ಒಂದು ಆಸೆ ಆರಂಭ ಆಗತ್ತೆ. ಈ ವಸಿಷ್ಠನಿದ್ದಾನಲ್ಲ, ಅವನ ಜಯಿಸೋದಲ್ಲ, ವಸಿಷ್ಠರಂತೆ ನಾನಾಗಬೇಕು, ವಸಿಷ್ಠರು ಒಪ್ಪುವಂತೆ ನಾನಾಗಬೇಕು ಅನ್ನುವಂಥ ಒಂದು ಸಂಕಲ್ಪ ಅವನ ಒಳಗಡೆಗೆ ಆರಂಭವಾಯಿತು. ನಿಧಾನವಾಗಿ ಅವನೇ ಯೋಚನೆ ಮಾಡ್ತಿದ್ದಾನೆ, ಯಾಕೆ ನನ್ನಲ್ಲಿ ಈ ಬದಲಾವಣೆ ಆಗ್ತಾ ಇದೆ ಅಂಥೇಳಿ ನಿಧಾನಕ್ಕೆ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ. ವಾಮದೇವನನ್ನು ಪ್ರಶ್ನೆ ಮಾಡ್ತಾನೆ, ಯಾಕೆ ಹಿಂಗೆ ಅನ್ನಿಸ್ತಿದೆ ನನ್ನ ಮನಸ್ಸಿಗೆ, ಏನಿದು ಅಂತ ಹೇಳಿದಾಗ ವಾಮದೇವ ಹೇಳ್ತಾನೆ, ಮನಸ್ಸು ಅನ್ನೋದಿದೆಯಲ್ಲ ಅದು ಒಂದು ರೀತಿಯಲ್ಲಿ ಬೆಳಕಿನ ಕಂಬದಂತೆ ಇರುತ್ತೆ. ಇವಾಗ ನಾವು ಸ್ವಲ್ಪ ಒಳಗಡೆ ನೋಡ್ಕೋಬೇಕು. ನಮ್ಮೆಲ್ಲರ ಮನಸ್ಸೂ ಕೂಡ ಒಂದು ಬೆಳಕಿನ ಕಂಬದಲ್ಲಿ ಇರುತ್ತೆ. ಅದು ನಿಜವಾಗಲೂ ಶುದ್ಧವಾಗಿರುತ್ತೆ. ಆದರೆ ಅದರ ಒಂದು ಕೊನೆಯನ್ನು ಮಾತ್ರ ನಾವು ಕಾಣೋಕ್ಕೆ ಸಾಧ್ಯ. ಅಂದರೆ ಹೀಗೆ ನೋಡ್ತಾ ಇರುವ ದೃಷ್ಟಿ ರಿವರ್ಸಲ್ಲಿ ಹೋಗೋಕ್ಕೆ ಆರಂಭ ಆಗಬೇಕು. ಎದುರುಗಡೆ ನಿಮ್ಮನ್ನು ನೋಡೋದಕ್ಕಿಂತ ಒಳಗಡೆಯಿಂದ ಹಿಂದೆ ನೋಡಿದಾಗ ನನ್ನೊಳಗೂ ನನಗೆ ಕಾಣ್ತಾ ಹೋಗುತ್ತೆ. ಅದನ್ನೇ ಸಂಕಲ್ಪವನ್ನು ಮಾಡ್ತಾ ಹೋಗಬೇಕು. ಶಿವಸಂಕಲ್ಪ ಸೂಕ್ತ ಅಂತ ಒಂದಿದೆ, ನೀವೆಲ್ಲರೂ ಅದನ್ನು ಹೇಳಿದಾಗ ಗಮನಿಸಿರ್ತೀರಿ ಮಂತ್ರಗಳನ್ನು. ಯಜ್ಜಾಗ್ರತೋ ದೂರಮುದೈತಿ ದೈವಂ ತದು ಸ್ತುಪ್ತಸ್ಯ ತಥೈವೈತಿ ದೂರಂಗಮಂ ಜ್ಯೋತಿಷಾಂ ಜ್ಯೋತಿರೇಕಂ ತಸ್ಮೇ ಮನಃ ಶಿವಸಂಕಲ್ಪಮಸ್ತು. ಇದನ್ನು ನಾವು ಸಾಕಷ್ಟು ಬಾರಿ ಹೇಳಿರ್ತೀವಿ. ಅಂದರೆ ಯಾವ ಮನಸ್ಸು ಮನುಷ್ಯ ಎಚ್ಚರವಾಗಿದ್ದಾಗ ನಮ್ಗೆ ಏನೇನೆಲ್ಲ ದೂರದ್ದೆಲ್ಲ ಜ್ಞಾಪಕ ಬರುತ್ತೆ. ಪಕ್ಕದಲ್ಲಿರೋದೆಲ್ಲ ಮರ್ತೋಗುತ್ತೆ, ದೂರದ್ದೆಲ್ಲ ನೆನಪಿಗೆ ಬರುತ್ತೆ. ಮತ್ತು ಅದರ ಕಡೆಗೆ ಮನಸ್ಸು ವೇಗವಾಗಿ ಹೋಗ್ತಾ ಇರುತ್ತೆ. ಮನುಷ್ಯ ನಿದ್ರೆ ಮಾಡ್ತಿದ್ದಾಗಲೂ ಅದೇ ವಸ್ತುಗಳ ಮೇಲೆ ಆಸೆಯೂ ಇರುತ್ತೆ, ಮತ್ತು ಅದೇ ರೀತಿ ಸುಪ್ತಾವಸ್ಥೆಗೂ ಮನಸ್ಸು ಮರಳುತ್ತೆ. ಎಲ್ಲ ಇಂದ್ರಿಯಗಳನ್ನು ಸೇರಿ ಒಂದು ಬೆಳಕಿನ ಕಂಬದಂತೆ ಮನಸ್ಸಿರುತ್ತಲ್ಲ, ಆ ಮನಸ್ಸು ಮಂಗಳಕರವಾದ ಆಲೋಚನೆಗಳಿಂದ ಕೂಡಿರಲಿ ಅಂತ ಹೇಳಿ ಈ ಶಿವಸಂಕಲ್ಪ ಸೂಕ್ತ ಮಾತಾಡುತ್ತೆ. ಆ ಬೆಳಕಿನ ಕಂಬದಂತಿರುವ ನನ್ನ ಮನಸ್ಸು ಸದಾ ಮಂಗಳಕರವಾಗಿರಲಿ ಅಂತ ಹೇಳಿ ಇರುತ್ತೆ. ನಮ್ಮ ಮನಸ್ಸು ಏನಾಗಿದೆ ಇವಾಗ 5 ಮಾರ್ಗದಲ್ಲಿ ಒಡ್ಕೊಂಡು ಹೋಗಿದೆ. ನಮಗೆ ಇಂದ್ರಿಯಗಳು ಎಷ್ಟಿದಾವೋ ಅಷ್ಟು ಭಾಗವಾಗಿ ಒಡೆದು ಹೋಗಿದೆ. ಆ ಸಂಬಂಧದಿಂದ ಒಡೆದು ಹೋಗಿರೋದನ್ನು ಕೂಡಿಸೋದಿದೆಯಲ್ಲ, ಕನ್ನಡಿ ಒಡೆದಿದ್ದೀರ ಮನೇಲಿ, ಕೂಡಿಸ್ದಾಗ ಏನಾಗುತ್ತೆ, ಆ ಗೆರೆ ಹಾಗೆ ಉಳ್ಕೊಳ್ಳುತ್ತೆ. ಆ ಗೆರೆಯೂ ಉಳಿಯದ ಹಾಗೆ ಮನಸ್ಸನ್ನು ಮತ್ತೆ ಕೂಡಿಸುವಂಥ ಕೆಲಸವನ್ನು ನಾವು ಮಾಡ್ಕೋಬೇಕು. ಯಾವುದನ್ನು ಬೇಡ ಅಂತೀವೋ ಅದನ್ನು ಕಣ್ಣು ನೋಡೋದಕ್ಕೆ ಆಸೆ ಪಡುತ್ತೆ, ತುಂಬ ಸಹಜ ಅದು, ಹೌದಲ್ವಾ? ಒಳ್ಳೆಯದನ್ನು ಓದೋದಕ್ಕೆ ಕಣ್ಣು ಹೋಗೋದಿಲ್ಲ, ಬದಲಾಗಿ ಬೇಡದ್ದು ಅಥವಾ ಯುದ್ಧದ ಸನ್ನಿವೇಶ ನೋಡೋಕ್ಕೆ ಭಾಳ ಕುತೂಹಲ ಇರುತ್ತೆ, ಅಥವಾ ಇನ್ಯಾವುದೋ ಅನಾಲಿಸಿಸ್ ಬರ್ತಾಯಿದ್ರೆ ನೋಡೋಕ್ಕೆ ಬೇಗ ಕಣ್ಣು. ಕಿವಿಗೂ ಅಷ್ಟೆ, ತುಂಬ ಗಂಭೀರವಾದ ಸಂಗೀತ ಅಷ್ಟೊಂದೇನು ಇಷ್ಟ ಆಗಲ್ಲ.
ಆದರೆ ಕಾಲು ಕುಣಿಸುವಂತಹ ಲಯವಿರುವಂಥ ಯಾವುದಾದ್ರೂ ಬಂದರೆ ರ್ಯಾಪ್ ಪಾಪ್ ಇಂಥವು ಭಾಳ ಬೇಗ ನಮ್ಮ ಕಾಲು ಅದಕ್ಕೆ ಪ್ರತಿಕ್ರಿಯೆಯನ್ನು ನೋಡತ್ತೆ. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಅತ್ತಲಿತ್ತ ಹೋಗದಂತೆ ನನ್ನನ್ನು ಮಾಡುವಂಥ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗಾಗಿ ಇದನ್ನು ಮನಸ್ಸನ್ನು ಮತ್ತು ಒಂದು ಕಡೆಗೆ ಇಟ್ಕೊಳ್ಳೋದು ಹೇಗೆ ಪ್ರಶ್ನೆ ಅಲ್ವಾ? ದೇವರು ಕೊಟ್ಟ ಉತ್ತರ ಸಂಯಮ. ಇದೊಂದೇ ಉಪಾಯ. ಕಣ್ಣು ಎಲ್ಲೋ ಹೋದರೆ ಬಡಿದು ಕೂರಿಸ್ಬೇಕಲ್ಲ. ನಮಗೆ ಬೇರೆಯವ್ರಿಗೆ ಬುದ್ಧಿ ಹೇಳೋದು ತುಂಬ ಸುಲಭ, ಎತ್ತತ್ಲಗೋ ನೋಡಬೇಡ ಅಂತ. ನಮ್ಮ ಕಣ್ಣಿಗೆ ಕೊಡಿ ಕಮಾಂಡ್ ನೋಡೋಣ, ಇವಾಗ ಎಲ್ಲೆಲ್ಲೋ ಹೋಗಬೇಡ ಅಂತ. ಹಾಗೆ ನಾವು ಇಲ್ಲಿದ್ದಾಗಲೇ ಎಲ್ಲೆಲ್ಲೋ ದೂರದಲ್ಲಿರೋದನ್ನೆಲ್ಲ ಯೋಚನೆ ಮಾಡ್ತಿದ್ದೀವಲ್ಲ, ಕರ್ಕೊಂಬರ್ಬೇಕಲ್ಲ ವಾಪಸ್. ಅದಕ್ಕೊಂದು ಕಡಿವಾಣ ಹಾಕಿ ಆ ಕೆಲಸವನ್ನು ಮಾಡುವಂಥವನು ಯಾವನಿದ್ದಾನೋ ಅವನನ್ನು ವೀರ ಅಂತ ಕರೀತಾರೆ. ಸಂಯಮಿಯಾಗಿ ಇರುವಂಥದ್ದು, ಪೂರ್ಣ ಪ್ರಮಾಣದ ಆ ಶುದ್ಧವಾದ ಮನಸ್ಸು ಯಾರಿಗಿರುತ್ತೋ ಅಂಥವನಿಗೆ ಮಾತ್ರ ಅದು ಸಾಧ್ಯವಾಗತ್ತೆ. ಆದ್ದರಿಂದ ಯಾರಿಗೆ ಮನಸ್ಸನ್ನು ನಿಗ್ರಹ ಮಾಡಿ ಕೂರೋದಕ್ಕೆ ಸಾಧ್ಯವಾಗುತ್ತೋ ಅದನ್ನೇ ಜಿತೇಂದ್ರಿಯಾಣಾಂ ಅಂಥೇಳಿ ಕರೆಯುವಂಥದ್ದು. ಇಂದ್ರಿಯಗಳು ನನ್ನದೇ ಇಂದ್ರಿಯವಾದ್ದರಿಂದ ನಾನು ಹೇಳುವ ಆದೇಶವನ್ನು ಅವು ಪಾಲಿಸಬೇಕು, ಪಾಲಿಸಿ ಬಾಯಿ ಮುಚ್ಚಿ ಕೂರಬೇಕು. ಆ ಬಾಯಿ ಮುಚ್ಚಿ ಕೂತಿದ್ದು ಮಂಗಳವನ್ನು ಮಾತ್ರ ಯೋಚನೆ ಮಾಡಬೇಕೇ ಹೊರತು ಅಮಂಗಳವನ್ನು ಚಿಂತಿಸಬಾರದು. ನಮ್ಮ ಮನಸ್ಸು ಎಷ್ಟು ಅಮಂಗಳ ಅಂದರೆ ನಾವೇ ಹೆತ್ತ ಮಕ್ಕಳಿಗೆ ಶಾಪ ಹಾಕಕ್ಕೂ ಸಿದ್ಧ ಆಗಿಬಿಡುತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ. ಆದರೆ ನಾವು ಹೇಳಿದ್ದನ್ನು ಕೇಳಲಿಲ್ಲ, ವ್ಯತಿರಿಕ್ತವಾಗಿ ಮಾತಾಡಿದ್ರು ಅಂದ ತಕ್ಷಣ ಮುಲಾಜಿಲ್ಲದೆ ನಮ್ಮ ಮನಸ್ಸು ಆ ಹಂತಕ್ಕೆ ಹೋಗಿಬಿಡುತ್ತೆ. ತಪ್ಪಲ್ವಾ ಇದು? ಯಾವಾಗ ತಿದ್ದುಕೊಳ್ಳೋದು? ಸಂಯಮ ಕಡಿವಾಣ ಹಾಕಬೇಕಲ್ಲ ಎಲ್ಲೋ ಒಂದು ಕಡೆಗೆ ಹಾಕದೇ ಇದ್ದರೆ ತಪ್ಪಾಗಿಬಿಡತ್ತೆ. ಆದ್ದರಿಂದ ವ್ಯಾಪಾರವನ್ನು ಇಂದ್ರಿಯಗಳ ಮೂಲಕ ಮಾಡೋದಕ್ಕೆ ಹೋಗಬಾರದು. ಯಾವನಿಗೆ ಇದು ಗೊತ್ತಾಗತ್ತೆ ಇದನ್ನು ವಿದ್ಯೆ ಅಂತ ಕರೀತಾರೆ. ಈ ವಿದ್ಯೆಯನ್ನು ಕಲಿತವನಿಗೆ ಜಗತ್ತಿನ ಯಾವ ಮೂಲೆಯಲ್ಲಿ ಏನು ನಡೆದ್ರೂ ಅದು ಅರ್ಥ ಆಗತ್ತೆ. ಅಂತಹ ಸಂಯಮವನ್ನು ಇಟ್ಕೊಳ್ಬೇಕು. ಅದಕ್ಕೆ ವಸಿಷ್ಠರಿಗೆ ಗೊತ್ತಿತ್ತು ನೀನು ಎಲ್ಲಿ ಬೀಳ್ತೀಯ ಅಂತ. ರುದ್ರನನ್ನು ಹೋಗಿ ಪ್ರಾರ್ಥನೆ ಮಾಡೋದಕ್ಕೆ ಬುದ್ಧಿ ಹೇಳು ಅಂತ ಕಳಿಸಿದ್ದೇ ಅವರು. ಆದ್ದರಿಂದ ಇದೆಲ್ಲವೂ ಅವರಿಗೆ ಗೊತ್ತು. ದೇಹ ನೋಡೋಕ್ಕೆ ಪಂಚಭೂತಗಳು ಪಂಚೇಂದ್ರಿಯಗಳು ಇವೆಲ್ಲ ಬೇರೆ ಬೇರೆ ಅಂತ ಅನಿಸುತ್ತೆ. ಆದರೆ ವಾಸ್ತವವಾಗಿ ಅದು ಒಂದೇ. ಆ ಒಂದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೈ ಬೇರೆ ಕಾಲು ಬೇರೆ, ಅದಕ್ಕೆ ತಿಳಿದಂಗಿರುತ್ತೆ ಅಂತ ಅಲ್ಲ. ಅದನ್ನೇ ಶ್ವೇತಾಶ್ವತರ ಉಪನಿಷತ್ ಹೇಳುತ್ತೆ. ಆತ್ಮತತ್ವೇನ ತು ಬ್ರಹ್ಮತತ್ವಂ ದೀಪೋಪಮೇನೇಹ ಯುಕ್ತ ಪ್ರಪಶ್ಯೇತ್. ಈ ಯೋಗಿಯಾದವನು ದೀಪದಂತಿರುವ ಶುದ್ಧವಾದ ಮನಸ್ಸಿನಿಂದ ಅಮೃತ ತತ್ವವನ್ನು ಅವನು ದರ್ಶನ ಮಾಡ್ತಾನೆ. ಅದಕ್ಕೆ ಅದು ಜ್ಯೋತಿಯಾಗಬಲ್ಲದು. ಚಿಜ್ಯೋತಿ ಅಂತ ಹೇಳಿ ಕರೆಯುವುದು ಅದನ್ನು ದರ್ಶನವನ್ನು ಕೊಡು. ಸಾಲ ಕೊಟ್ಟು ತಗೋಬೇಕವು. ಯಾವ ಇಂದ್ರಿಯಗಳು ನನ್ನ ಅನುಮತಿ ಇಲ್ಲದೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಕಲಿತರೆ ಮಾತ್ರ ಬದುಕನ್ನು ಸಾಗಿಸೋದು ಸುಲಭವಾಗತ್ತೆ. ಇಲ್ಲದೆ ಇದ್ದರೆ ಆಗೋದೇ ಇಲ್ಲ ಅಂತ ಹೇಳಿದಾಗ ಇವನು ಕೇಳ್ತಾನೆ, ಆದರೆ ಇದು ಆಗೋದಿಲ್ವಲ್ಲ ನನಗೆ. ಅಷ್ಟು ಇಷ್ಟು ಅಂದ್ಕೊಂಡು ನಾವು ಒಳ್ಳೆಯವನು ಅಂತ ಅಂದ್ಕೋಬಹುದು. ಅದರಿಂದ ಕೆಲಸ ಆಗಲ್ವಾ? ಚಾನ್ಸೇ ಇಲ್ಲ, ಸಾಧ್ಯವೇ ಇಲ್ಲ. ಯಾಕೆಂದರೆ ನೀನೇ ರುದ್ರಾಸ್ತ್ರ ತಗೊಂಡು ಬಂದೆ, ಅದು ವಿಫಲ ಆಗತ್ತೆ ಅಂದಾಗ ಇನ್ನೊಂದು ಅಸ್ತ್ರವನ್ನು ಸೃಷ್ಟಿ ಮಾಡಿದೆ. ಅಷ್ಟಿಷ್ಟು ಕಲೆ ಹಾಕ್ಕೊಂಡು ಪ್ರಾಣ ಇಟ್ಟು ಏನೋ ಒಂದು ಕಳಿಸ್ದೆ. ಆದರೆ ಇದು ಸಾಕಾಗೋದಿಲ್ಲ ಅಂತಂದಾಗ ಕೈ ಬಿಟ್ಟೆ. ಹಾಗಿದ್ರೆ ಏನು ಮಾಡಬೇಕು ನಾನು? ಎಲ್ಲವೂ ನನಗೆ ಬೇಕಾಗಬೇಕು, ಜಗತ್ತಿನ ಎಲ್ಲ ಸಿದ್ಧಿಗಳೂ ನನಗೇ ಬೇಕು ಅಂತೇಳಾದರೆ ನಾನು ಏನನ್ನು ಮಾಡಿದ್ರೆ ನನಗೆ ಅರ್ಥ ಆಗತ್ತೆ. ಇವನು ಉತ್ತರ ಕೊಟ್ಟ,
ವಸಿಷ್ಠನಾಗು. ಸರ್ವಸಿದ್ಧಿಗಳೂ ನಿಂದಾಗಬೇಕು ಅಂದರೆ ನೀನು ವಸಿಷ್ಠನಾಗಬೇಕಷ್ಟೆ. ವಸಿಷ್ಠರಿಗೆ ಎಲ್ಲ ಅಸ್ತ್ರಗಳು ಗೊತ್ತೋ, ವಸಿಷ್ಠರು ಯಾವತ್ತೂ ಯುದ್ಧವೇ ಮಾಡೋಕ್ಕೆ ಹೋಗಲ್ಲ. ಮತ್ತು ಯಾಕೆ ವಸಿಷ್ಠರು ದೊಡ್ಡವರಾಗ್ತಾರೆ ಅಂತಂದರೆ, ಈ ಜಗತ್ತಿನಲ್ಲಿ ಎಷ್ಟು ವಿದ್ಯೆ, ನಿಮ್ಮ ಆಧುನಿಕ ತಂತ್ರಜ್ಞಾನವನ್ನೂ ಸೇರಿದ ಹಾಗೆ ಎಲ್ಲ ಅಡಗಿರುವುದು ಒಂದೇ ಒಂದು ಜ್ಞಾನದಲ್ಲಿ, ಅದು ಬ್ರಹ್ಮಜ್ಞಾನ. ಅದನ್ನು ಬಿಟ್ಟರೆ ಜ್ಞಾನ ಅನ್ನೋದು ಈ ಜಗತ್ತಿನಲ್ಲಿ ಮತ್ತೊಂದು ಅಂತ ಖಂಡಿತ ಇಲ್ಲ. ಯಾವಾತ ಬ್ರಹ್ಮಜ್ಞಾನಿಯಾಗಿರ್ತಾನೋ ಅವನು ಅದರಿಂದ ತೆಗೆದು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿಗೆ ಮಿಕ್ಕದ್ದನ್ನು ಬಳಸ್ತಾ ಹೋಗ್ತಾನೆ. ಆದ್ದರಿಂದ ವಸಿಷ್ಠನ ಬಳಿಯಲ್ಲಿ ಬ್ರಹ್ಮಜ್ಞಾನವಿರುವುದರಿಂದ ಬ್ರಹ್ಮಜ್ಞಾನದಿಂದ ಅವನು ಆ ಸಣ್ಣ ಒಂದು ಕೋಲು, ನಿನ್ನ ಪ್ರಕಾರ ಒಣಗಿದ ಒಂದು ಕಡ್ಡಿ ಇತ್ತಲ್ಲ, ಅದರೊಳಗೆ ಎಲ್ಲವನ್ನು ಹಿಡಿದಿರುವ ಶಕ್ತಿಯನ್ನು ಆಕರ್ಷಿಸಬಲ್ಲ. ಆದ್ದರಿಂದ ಅದನ್ನು ಅರ್ಥ ಮಾಡ್ಕೋ. ಇವನು ಪಾಪ ಕೌಶಿಕ ನಮ್ಮ ಥರದವನು ಅಲ್ವಾ. ಈ ಬ್ರಹ್ಮಜ್ಞಾನ ವಾಟ್ ಇಸ್ ದ ಡ್ಯೂರೇಷನ್, ಎಲ್ಲಿವರೆಗೆ ಸಿಕ್ಬಿಡುತ್ತೆ, ಒಂದು ಐಡಿಯಾ ಬೇಕಲ್ವ. ನಾವು ಹಾಗೆ ಅಲ್ವಾ ಕೇಳೋದು. ಈ ಥರದ್ದು ಏನಾದರೂ ಒಂದು ಕಲಿಬೇಕಂದ್ರೆ ಈಗ ವೇದ ಜ್ಞಾನ ಎಷ್ಟು ದಿವಸದಲ್ಲಿ ಬರುತ್ತೆ ನನಗೆ. ಸಂಗೀತ ಕಲಿಯೋ ವಿದ್ಯಾರ್ಥಿಗಳಂತೂ ಇನ್ನೂ ಫಾಸ್ಟಾಗಿರ್ತಾರೆ. ಸಂಗೀತಕ್ಕೆ ಇವತ್ತು ಅಡ್ಮಿಷನ್ ಆಗಿರ್ತಾರೆ. ಅವ್ರು ಕೇಳ್ತಾರೆ ಒಂದು ಪ್ರಶ್ನೆಯನ್ನು, ಪರ್ಫಾರ್ಮೆನ್ಸ್ ಯಾವತ್ತು ಮಾಡ್ಬೋದು? 25 ವರ್ಷ ಸಂಗೀತ ಅಭ್ಯಾಸ ಮಾಡಿದವರೇ ಶ್ರುತಿ ಸೇರ್ತಾ ಇಲ್ಲ ಅಂತ ಅವರು ಬೇಜಾರು ಮಾಡ್ಕೋತಾ ಇರ್ತಾರೆ. ಪಾಪ ನನಗಿನ್ನೂ ಷಡ್ಜಾವೇ ಸರಿಯಾಗಿ ಕೂತ್ಕೊಳ್ತಾ ಇಲ್ಲ ಅಂತ. ಈಗ ಸೇರಿದ ವಿದ್ಯಾರ್ಥಿ ಇನ್ನೂ ಸಾರಿಗಮ ಅನ್ನೋದೇ ಇಲ್ಲ ಅಂತ. ಅದು ಏನು ಅಂತ ಅರ್ಥ ಆಗೋ ಮೊದಲು ಪರ್ಫಾರ್ಮೆನ್ಸ್ ಮತ್ತು ಸ್ಟೇಜ್. ನಮ್ಮ ವಿಶ್ವಾಮಿತ್ರನ ಥರ ಅವರು ಕೇಳಿದ್ರು, ಹಾಗಿದ್ರೆ ಈ ಸಿದ್ಧಿ ಅನ್ನೋದೆಲ್ಲ ಇದೆಯಲ್ಲ, ಇದು ಹೇಗೆ ಅಂತ. ಸಿದ್ಧಿ ಅನ್ನೋದು ಒಂಥರ ತಮಾಷೆಯ ಥರ ಇರುತ್ತೆ, ತುಂಬ ತಮಾಷೆ ಅದು. ಒಂದಷ್ಟು ಮಂತ್ರಗಳನ್ನು ಜಪ ಮಾಡಿದಾಗ ಒಂದಷ್ಟು ಸಿದ್ಧಿಗಳು ತಂತಾನೆ ಬಂದುಬಿಡುತ್ತೆ. ಬಂದ ಸಿದ್ಧಿಗಳು ಬಂತು ಅಂತ ಹೇಳಿ ಜಪ ಮಾಡಿದವನು ಅಂದುಕೊಂಡ್ರೆ ಆ ಸಿದ್ಧಿಗಳು ನುಂಗಿಬಿಡ್ತವೆ. ಇನ್ನು ಕೆಲವು ಹುಟ್ಟಿದಾಗಿಂದ ಬಂದಂಥದ್ದು, ಹಿಂದಿನ ಜನ್ಮದಲ್ಲಿ ಅರ್ಧಕ್ಕೆ ಮುಗಿದೋಗಿರುತ್ತೆ, ಅದು ಇಲ್ಲಿ ಮುಂದುವರಿಯುತ್ತೆ. ಅಂಥದ್ದಾದರೆ ಪರವಾಗಿಲ್ಲ. ಆದ್ದರಿಂದ ಇನ್ನು ಕೆಲವು ಪ್ರಭಾವಗಳು ಬಂದಿರುತ್ತೆ, ಅದು ಪ್ರಕೃತಿಯ ಪ್ರಭಾವ. ಈಗ ಹಕ್ಕಿ ಮರಿ ಅದು ಹಾರಾಡೋದಕ್ಕೆ ಸಹಜ, ಪ್ರಕೃತಿಯ ಪ್ರಭಾವದಿಂದ ಬಂದಿರುತ್ತೆ. ಆದ್ದರಿಂದ ನೀನು ವಸಿಷ್ಠರನ್ನು ಸಿದ್ಧ ಪುರುಷ ಅಂತ ಕರೆಯೋಕ್ಕಾಗೋದಿಲ್ಲ. ಈ ಜಗತ್ತಲ್ಲಿರೋದು ಬ್ರಹ್ಮಜ್ಞಾನ ಒಂದೇ. ಮಹರ್ಷಿ ವಸಿಷ್ಠರು ಬ್ರಹ್ಮಜ್ಞಾನಿಗಳು. ಆದ್ದರಿಂದ ಧರಣಿಪತಿ ಕೇಳ್, ಧರಣಿಪತಿ ಧರಣಿಪತಿ ಕೇಳ್, ಮುನಿಗಳ ದಿನ ಪುರದಲ್ಲಿರಲೇ ಇಲ್ಲ. ಧರಣಿಪತಿ ಕೇಳ್, ಮುನಿಗಳ ದಿನ ಪುರದಲ್ಲಿರಲೇ ಇಲ್ಲ. ಯುದ್ಧವ ಹೊರಗಿನಿಂದಲೇ ಮಾಡಿ ಗೆದ್ದರು ಮಂತ್ರ ಬಲದಿಂದ. ಯುದ್ಧವ ಹೊರಗಿನಿಂದಲೇ ಮಾಡಿ ಗೆದ್ದರು ಮಂತ್ರ ಬಲದಿಂದ. ಬರುತಿಹನು ನೃಪ ಬರುತಿಹನು ನೃಪರಣಕ್ಕೆ ಯಜ್ಞೇಶ್ವರನ ರಕ್ಷಣೆ ಪಡೆಯಿರಿ ಎನ್ನುತ್ತ. ಸುರಭಿಸುತೆ ತಿಳಿಸಿದಳು ದೇವಿಗೆ ಮೊದಲೇ ಗೊತ್ತೇನು. ಸುರಭಿಸುತೆ ತಿಳಿಸಿದಳು ದೇವಿಗೆ ಮೊದಲೇ ಗೊತ್ತೇನು. ವಸಿಷ್ಠ, ನೀನು ಅದೇನೋ ಎಲ್ಲ ತಗೊಂಡು ಹೋದಿಯಲ್ಲ,
ಭೂರ್ಜ ಪತ್ರದಲ್ಲಿ ಪತ್ರ ಬರೆದು ಅವಳ ಪಾದಕ್ಕೆ ಹೋಗೋ ಥರ ಬಾಣ ಬಿಟ್ಟು ಹೆದರಿಸ್ತಿಯಲ್ಲ, ಯಾರಿಗೆ ಜೀವದ ಮೇಲೆ ಆಸೆ ಇದೆ ಅವರೆಲ್ಲ ಆಶ್ರಮ ಬಿಟ್ಟು ಹೋಗಬಹುದು ಅಂತೇಳಿ. ಇದೆಲ್ಲ ನಡೆದಾಗ ವಸಿಷ್ಠರು ವಾಸ್ತವವಾಗಿ ಅಲ್ಲಿ ಇರಲೇ ಇಲ್ಲ. ವಸಿಷ್ಠರಲ್ಲಿ ಇದ್ದದ್ದು ಇಲ್ಲವೇ ಇಲ್ಲ. ಮತ್ತು ಇದನ್ನೆಲ್ಲ ಮಾಡಿದವಳು ಆಶ್ರಮದ ಯಜಮಾನಿ ಅರುಂಧತಿ. ಆಕೆ ಮಾಡಿದಂಥವಳು. ನಿನ್ನ ಇಡೀ ಅಸ್ತ್ರವನ್ನು ಪ್ರತಿಭಟಿಸಿದ್ದು ವಸಿಷ್ಠರ ಬ್ರಹ್ಮದಂಡ ಮಾತ್ರ. ಮತ್ತು ಈ ಆಶ್ರಮದ ರಕ್ಷಣೆಯ ಹೊತ್ತಂಥವನು ಯಜ್ಞೇಶ್ವರ. ಒಂದು ಆಹುತಿಯನ್ನು ಕೊಟ್ಟು ಆ ಹೆಣ್ಣು ಮಗಳು ಹೇಳಿದ್ಲು, ಇವತ್ತಿನ ಆಶ್ರಮದ ಜವಾಬ್ದಾರಿ ನಿನ್ನದು ಅಂತ ಹೇಳಿ. ಮುಂದೆ ಅಗ್ನಿಯನ್ನು ಕುರಿತು ನಾವು ಪರಿಚಯ ಮಾಡಿಕೊಳ್ಳೋರಿದ್ದೇವೆ. ಯಾಕೆ ನಾವು ಅಗ್ನಿಯನ್ನು ಪೂಜೆ ಮಾಡಬೇಕು, ಅಗ್ನಿಯನ್ನು ನಾವು ಹೇಗೆ ನೋಡಬೇಕು ಅನ್ನುವಂಥದ್ದು ಮುಂದಿನ ಭಾಗಗಳಲ್ಲಿ ಬರುತ್ತೆ. ಮತ್ತು ವಸಿಷ್ಠರನ್ನೂ ನೀನು ಪ್ರತಿಭಟನೆ ಮಾಡಲಿಲ್ಲ, ಅರುಂಧತಿಯನ್ನೂ ಮಾಡಲಿಲ್ಲ. ಆದರೆ ಅವರ ಪ್ರಭಾವವನ್ನು ಪ್ರತಿಭಟಿಸದೆ ಸೋತೆ. ಕೌಶಿಕ ಕೇಳ್ತಾನೆ, ಯಾಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ವಾಮದೇವ ನಿಧಾನಕ್ಕೆ ಹೇಳ್ತಾನೆ, ದ್ವೇಷಿಸೋದಿದೆಯಲ್ಲ ಅದು ಸರಿಯಾದ ಕ್ರಮ ಅಲ್ಲ. ಯಾವ ಕಾರಣದಿಂದಲೂ ಸರಿಯಾದ ಕ್ರಮದ ಅಲ್ಲ. ಆದ್ದರಿಂದ ಎದುರಿಗಿರೋ ವ್ಯಕ್ತಿ ನಿನ್ನನ್ನು ದ್ವೇಷವೇ ಮಾಡ್ತಿಲ್ಲ ಅಂದಮೇಲೆ ಹಾಗೇ ಎಲ್ಲಿ ತೀರಿಸ್ಕೊಳ್ತೀಯ? ದ್ವೇಷವನ್ನು ನಿಮ್ಮನ್ನು ದ್ವೇಷಿಸುವವನ ಮೇಲೆ ಮಾಡಬೇಕು. ಆದರೆ ಅಂಥ ಭಾವನೆಯೇ ಇಲ್ಲದ ವ್ಯಕ್ತಿಯ ಮೇಲೆ ಎಷ್ಟರ ಮಟ್ಟಿಗೆ ದ್ವೇಷ ಇಟ್ಕೊಳ್ಳೋಕ್ಕಾಗತ್ತೆ? ರಾಮಾಯಣವನ್ನೇ ಉದಾಹರಣೆಯಾಗಿ ಇಟ್ಕೊಳ್ಳೋಣ. ರಾಮ ಅವತಾರ ಎತ್ತಿದ್ದೇ ರಾವಣನ್ನ ಕರ್ಕೊಂಡು ಹೋಗೋಕ್ಕಲ್ವಾ? ರಾವಣನ ಬೇಡಿಕೆ ಇತ್ತು, ವಾಪಸ್ ಕರ್ಕೊಂಡು ಹೋಗ್ಬೇಕು ನೀನು ನನ್ನನ್ನು ಅಂತ ಹೇಳಿ. ರಾಮ ಭುವಿಗಿಳಿದು ಬಂದದ್ದೇ ಆ ಕಾರಣಕ್ಕಾಗಿ, ಜೊತೆಗೆ ಕರ್ಕೊಂಡು ಹೋಗೋಕ್ಕೆ. ರಾವಣನನ್ನು ಆದಷ್ಟು ಬೇಗ ಕೊಂದು ಮುಗಿಸಿ ಕರ್ಕೊಂಡು ಹೋಗೋದು ಉದ್ದೇಶ. ಇಲ್ಲಿ ರಾಮನಿಗೆ ದ್ವೇಷ ಇರಲಿಲ್ಲ ಅನ್ನೋ ಸಂಗತಿ ನಮಗೆ ಗಮನಕ್ಕಿರಬೇಕು. ರಾಮ ದ್ವೇಷಿಸಲೇ ಇಲ್ಲ ರಾವಣನನ್ನು ಅನ್ನುವಂಥದ್ದನ್ನು. ಮತ್ತು ನಿನಗೆಷ್ಟು ದೊಡ್ಡ ಬದಲಾವಣೆ ಆಗಿದೆ. ಈಗ ವಸಿಷ್ಠರ ಮೇಲೆ ನಿನಗೆ ವೈರಭಾವ ನಿಜವಾಗ್ಲೂ ಇದೆಯಾ ಅಂದಾಗ ಕೌಶಿಕನಿಗೆ ಇಲ್ಲ. ಮತ್ತು ಏನಾಗಿದೆ ಅಂದರೆ, ನಾನು ವಸಿಷ್ಠರ ಬಗ್ಗೆ ಹಗಲು ಇರಳು ಆಲೋಚನೆ ಮಾಡೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದೀನಿ. ಯೋಚನೆ ಮಾಡ್ತಾ 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 ನನ್ನ ಮುಂದೆ ಅವರ ಮೂರ್ತಿ ಬಂದು ನಿಂತ್ಕೊಂಡು ಬಿಟ್ಟಿದೆ. ವೈರ ಇಲ್ಲ, ಅದು ಶಾಂತವಾಗಿದೆ. ಅದಕ್ಕೆ ವಾಮದೇವ ಹೇಳ್ತಾನೆ, ಇದು ನಿನ್ನ ಮನಸ್ಸಿನಲ್ಲಾಗಿರೋ ಬದಲಾವಣೆ ಅಲ್ಲ, ಆ ಮಹಾಬ್ರಾಹ್ಮಣಿ ಅರುಂಧತಿಯ ಕೃಪೆ ಅದು. ವಸಿಷ್ಠರು ಹೇಗೆ ಮಹಾಬ್ರಾಹ್ಮಣನಾಗಿ ಬದುಕ್ತಿದ್ದಾರೋ ಅರುಂಧತಿ ಹಾಗೇ ಬದುಕಿರುವಂತಾಕೆ. ಆಕೆ ನೀನು ಬಿದ್ದಾಗ ಒಳಗಿನ ವೈರವನ್ನು ತೆಗೆದು ಆಚೆಗೆ ಕಳಿಸಿದಲ್ಲೋ ಹಾಗಾಗಿ ನೀನು ಸರಿಯಾಗಿದ್ದೀಯ ಅಂದಾಗ ಕೌಶಿಕನಿಗೆ ಕಣ್ಣಲ್ಲಿ ನೀರು ಬಂತು. ನೆನ್ನೆ ನಂದಿನಿಯನ್ನು ಕಿತ್ಕೊಂಡು ಹೋಗುವ ಕೌಶಿಕನಿಗೂ ಕಣ್ಣಲ್ಲಿ ನೀರು ತಂದ ಕೌಶಿಕನಿಗೂ ಇರುವ ಅತಿ ದೊಡ್ಡ ವ್ಯತ್ಯಾಸ ಇದು. ಎಂಥ ದೊಡ್ಡ ಮಾಡಿದ್ದಾರೆ. ಮತ್ತು ನಾನು ಎಂದು ಹಾಗಾಗೋದು ಭಾರತದ ಆಲೋಚನಾ ಕ್ರಮದಲ್ಲಿ ಮಾತ್ರ ಇಂತಹ ಬದಲಾವಣೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ. ಯಾಕೆ? ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಜೊತೆಗಿಟ್ಕೊಂಡು ಅಭ್ಯಾಸ ಮಾಡಬೇಕಂದ್ರೆ ಒಳಗಡೆಯಿಂದಾಗುವ ಬದಲಾವಣೆಗಳಿಗೆ ಇಲ್ಲಿ ಬಾಗಿಲು ತೆರೆದ ಹಾಗೆ ಇನ್ನೆಲ್ಲೂ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಇಡೀ ಜಗತ್ತಲ್ಲಿ ನೋಡೋಕ್ಕಾಗೋದಿಲ್ಲ. ಅಲ್ಲ, ಅವನು ಹೇಳ್ತಾನೆ ವಾಮದೇವ, ಸಾಧ್ಯವೇ ಇಲ್ಲ, ಇಷ್ಟು ಬೇಗ ನೀನು ವಸಿಷ್ಠರಾಗ ಆಗೋದಿಲ್ಲ. ನಿನ್ನ ಒಳಗಡೆಗೆ ಇನ್ನೂ ಕಾಮವೂ ಇದೆ, ಕ್ರೋಧವೂ ಇದೆ, ಪ್ರಕಟವಾಗಿಲ್ಲ. ಇಡೀ ಮನುಷ್ಯನ ವ್ಯಕ್ತಿತ್ವವನ್ನು ಅನಲೈಸ್ ಮಾಡ್ತಾರೆ ದೇವರು ಇಲ್ಲಿ. ನಾವೆಲ್ಲ ಎಷ್ಟು ಚೆನ್ನಾಗಿದ್ದೀವಲ್ವ, ಸುಸಂಸ್ಕೃತರಾಗಿ ಎಲ್ಲರೂ ಕೂತಿದ್ದೀವಿ. ನಮ್ಮೊಳಗಡೆ ಏನೇನಿದೆ ಹಾಗಿದ್ರೆ? ಏನೆಲ್ಲ ಇಲ್ಲ. ಕಾಮ ಇದೆ, ಕ್ರೋಧ ಇದೆ,
ಎಷ್ಟು ಜನರ ಮೇಲೆ ಅಸೂಯೆ ಇದೆ. ಒಂದು ಪಟ್ಟಿ ಮಾಡಿಕೊಳ್ಳಿ ಅಂದರೆ ನಿಮಗೊಂದು 10 ಜನದ ಹೆಸರು ಹಾಕ್ಕೊಂಡು ಪಟ್ಟಿ ಮಾಡಲ್ವ ಇವಾಗ? ಖಂಡಿತ ಮಾಡ್ತೀರಿ. ಅಸಹನೆ ಎಷ್ಟು ಜನದ ಮೇಲಿದೆ. ಭಾಳ ಆಸಕ್ತಿಯ ಸಂಗತಿ ಅಂದರೆ ನಮ್ಮವರನ್ನು ಕಂಡ್ರೇ ನಮಗಾಗೋದಿಲ್ಲ ಅನ್ನೋ ಪಟ್ಟಿ ರಾತ್ರಿ ಮನೆಗೆ ಹೋಗಿ ಕೂತ್ಕೊಂಡು ಮಾಡಿ ಖಂಡಿತ ಸಿದ್ಧ ಆಗತ್ತೆ. ಆದರೆ ಪ್ರಾಮಾಣಿಕವಾಗಿ ಮಾಡಬೇಕು.